ವಿಶೇಷ ಅಂದ್ರೆ ಇವತ್ತು ಶ್ರೀಯುತ ಪುಟ್ಟು ಕುಲಕರ್ಣಿಯವ್ರ ಜೊತೆ ಮಾತಾಡುವಂತ ಅವಕಾಶ ಸಿಕ್ತು. ನಮ್ಮ ನಾಡಿನಲ್ಲಿ 21ನೇ ಶತಮಾನದಲ್ಲಿ ಯಾರಾದ್ರು ಪೂರ್ಣ ಪ್ರಮಾಣದ ಕವಿ ಅಂತ ಇದ್ರೆ ಅದು ಪುಟ್ಟು ಕುಲಕರ್ಣಿ. ಇವ್ರು ಕೇಳಿದಂತೆ ದೊಡ್ಡ ದೊಡ್ಡ ಮಹಾಪುರುಷರು, ಅರವಿಂದರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಎಲ್ಲರೂ ಬಂದಂತ ನಾಡಿನಲ್ಲೇನೆ ಯಾಕೆ ಈ ಕಮ್ಯುನಿಸ್ಟ್ ವಿಚಾರ ಅಂತಿರೋ ಅಥವಾ ವಿರೋಧದ ವಿಚಾರಗಳು ಬಂದಿದ್ದಲ್ಲೇನೆ, ಯಾಕೆ ಹೀಗಾಯ್ತು ಅಂತ. ಈ ಪಶ್ಚಿಮ ಬಂಗಾಳ ಇವತ್ತು ಹಂಗೆ ಇದೆ. ಇದಕ್ಕೆ ಒಂದು ಕಾರಣವನ್ನ ನೇತಾಜಿಯವರೇ ಕೊಡ್ತಾರೆ. ಅವರು ಸೈನ್ಯವನ್ನ ತೆಗೆದುಕೊಂಡು ಬಂದಾಗ, ಅಂದ್ರೆ ಗಡಿಗೆ ಬರ್ತಾರಲ್ಲ, ಇಂಫಾಲ್, ಮಣಿಪುರ್ ಆ ಭಾಗಕ್ಕೆ ಬರ್ತಾರಲ್ಲ, ಒಂದು ಒಳಗೂ ಬರ್ತಾರೆ, ಒಳಕ್ಕೂ ಬಂದು ಒಂದ್ ಕಡೆ ಧ್ವಜವನ್ನು ಹಾರಿಸ್ತಾರೆ ಆಕ್ಚುಲಿ. ಅದೆಲ್ಲ ಆದಾಗ ಅವ್ರಿಗೆ ಅವ್ರ ಆಮೇಲೆ ಮುಂದೆ ಸನ್ಯಾಸಿ ಆಗ್ತಾರೆ. ಅದು 3ನೇ ವಾಲ್ಯೂಮ್ ಅಲ್ಲಿ ಬರುತ್ತೆ. ಮೊದಲನೇ ಸ್ವಲ್ಪ ಬರ್ದಿದ್ದೀನಿ. ಅವರು ದಶನಾಮಿ ಸಂಪ್ರದಾಯದ ಒಬ್ಬ ಸನ್ಯಾಸಿ ಆಗಿದ್ದಾಗ ಅವ್ರನ್ನ ಅವರ ಶಿಷ್ಯರು ಕೇಳಿದಾಗ ಹೇಳ್ತಾರೆ, ನನ್ನ ಜೀವನದಲ್ಲಿ ನನ್ಗಾದಂತ ಬಹಳ ದೊಡ್ಡ ಶಾಕ್ ಅಂತ ಹೇಳಿದ್ರೆ, ನಾನು ಸೈನ್ಯ ತಗೊಂಡ್ ಬರ್ತೀನಿ ಅಂದ ತಕ್ಷಣ ನಾನೇನು ಕಲ್ಪನೆ ಮಾಡ್ಕೊಂಡಿದ್ದೆ ಅಂದ್ರೆ ಇಡೀ ಬಂಗಾಳನೇ ನನಗೆ ಸಪೋರ್ಟ್ ಕೊಡುತ್ತೆ ಅಂತ. ಯಾಕಂದ್ರೆ ಬಂಗಾಳ ಅಂದ್ರೆ ಇಡೀ ಕ್ರಾಂತಿಕಾರಿಗಳು ಬಂದಂತ ಜಾಗ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಮಹರ್ಷಿ ಅರವಿಂದ, ಇನ್ನೂ ದೊಡ್ಡ ದೊಡ್ಡ ಜನಗಳು, ವಿಜ್ಞಾನಿಗಳು, ಗಣಿತಶಾಸ್ತ್ರಜ್ಞರು, ದೊಡ್ಡ ಇಂಟೆಲೆಕ್ಚುಯಲ್ಸ್ ಬಂದಿರೋ ಜಾಗ. ಹಾಗಾಗಿ ನನ್ನನ್ನು ಅವರು ದೇಶದ್ರೋಹಿ ಅಥವಾ ಜಪಾನಿಯರ ಪರ ಅಂತ ಅನ್ಕೊಳ್ದೆ, ಅನಿವಾರ್ಯವಾಗಿ ಮನುಷ್ಯ ಹೊರಗಡೆಯಿಂದ ಸೈನ್ಯ ಕಟ್ಟಿ ಬರ್ತಾ ಇದ್ದಾನೆ, ತಗೊಂಡ್ ಬರ್ತಾ ಇದ್ದಾನೆ, ಈತ ನಮ್ಮವನು ಅಂತ ಬಂಗಾಳ ಸಿಡಿದೆದ್ದು ನಿಲ್ಲತ್ತೆ ಬ್ರಿಟಿಷರ ವಿರುದ್ಧ ಅಂತ ನಾನು ಅನ್ಕೊಂಡಿದ್ದೆ. ಬಂಗಾಳ್ ಫೈಲ್ಡ್ ಮೀ, ಬೆಂಗಾಲೀಸ್ ಫೈಲ್ಡ್ ಮೀ. ಬಂಗಾಳಿಗಳು ನನಗೆ ಕೈ ಕೊಟ್ರು, ಬಂಗಾಳ ನನಗೆ ಮೋಸ ಮಾಡ್ತು ಅಂತ ಕೊನೆಯ ತನಕ ಅವ್ರು ಕೊರಗ್ತಾ ಇದ್ರು. ಇದಕ್ಕೆ ಯಾಕಂದ್ ಭೂಮಿಕೆ ಆಯ್ತು ಅಂದ್ರೆ 39-40ರಿಂದ ಅವರು ಗಾಂಧೀಜಿಯವರ ಮತ್ತು ಉಳಿದವರ ಕಿರಿಕಿರಿಯಿಂದ ಕಾಂಗ್ರೆಸ್ನ ಅಧ್ಯಕ್ಷತೆಗೆ ಅವರು ಮೊದಲನೇ ಸಂಪುಟದ ಮಾತಾಡುವಾಗ ಹೇಳಿದ್ರು, ರಾಜೀನಾಮೆ ಕೊಟ್ಟರು. ಅವರು ಜರ್ಮನಿ ಕಡೆ ಹೋದ್ರು, ಮತ್ತೊಂದು ಮಾಡಿದ್ರು, ಸೈನ್ಯ ಕಟ್ಟಿದ್ರು, ಎಲ್ಲ ಆಯ್ತು. ಅವಾಗ ಏನಾಯ್ತು, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಒಬ್ಬ ವ್ಯಕ್ತಿ ಬಹಳ ದಿವಸ ಕಾಣಿಸಿಲ್ಲ ಅಂದ್ರೆ ಆ ಜಾಗ ತುಂಬಿಸ್ಕೊಳ್ಳಕ್ಕೆ ಇನ್ನೊಂದು ರಾಜಕೀಯ ಶಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿ ಕಾಯ್ತಾ ಇರ್ತಾನೆ. ಆಗ ಬಂಗಾಳದಲ್ಲಿ ನೆಹರು, ಗಾಂಧಿಯವರು ಮತ್ತು ಉಳಿದವರ ಸಪೋರ್ಟ್ ಇಂದ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ನೆಟ್ರು. ಗಿಡ ನೆಡ್ತೀವಲ್ಲ, ಪ್ಲಾಂಟಿಂಗ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಅವನ್ನ ನೆಟ್ರು. ಆತನ ಹೆಸರು BC ರಾಯ್ ಅಂತ. ಅನೇಕರು ಇಲ್ಲಿ ಮೆಡಿಕಲ್ ಫೀಲ್ಡ್ ಗೊತ್ತಿರುತ್ತೆ. BC ರಾಯ್ ಅನ್ನೋರು ವೈದ್ಯರು. BC ರಾಯ್ ಈಗಲೂ ಕೂಡ ವೈದ್ಯರ ದಿನಾಚರಣೆ ಮಾಡುವಾಗ BC ರಾಯ್ ಫೋಟೋ ಇಡ್ತಾರೆ. BC ರಾಯ್ಗೆ ರಾಜಕೀಯದ್ದು ನಯ ಪೈಸೆ ಗೊತ್ತಿಲ್ಲ, ಸ್ವಾತಂತ್ರ್ಯ ಹೋರಾಟದ್ದು ನಯ ಪೈಸೆ ಗೊತ್ತಿಲ್ಲ. ಆದ್ರೆ ಸಜ್ಜನ, ಸಂಭಾವಿತ. ಎಲೆಕ್ಷನ್ ಅಲ್ಲಿ ಎಷ್ಟೊಂದು ಸರ್ತಿ ಮಾಡ್ತಾರೆ ನೋಡಿ, ಒಳ್ಳೆ ಸರಿ ಕ್ಯಾಂಡಿಡೇಟ್ ವಿರುದ್ಧ ಆ ಊರಿನಲ್ಲಿರುವಂತ ಒಬ್ಬ ಒಳ್ಳೆ ಡಾಕ್ಟರ್ನ, ಒಳ್ಳೆ ವಕೀಲನ್ನು ನಿಲ್ಲಿಸ್ಬಿಟ್ಟು ಓಟನ್ನ ಸ್ಪ್ಲಿಟ್ ಮಾಡ್ತಾರೆ. ಎಲ್ಲ ಊರಲ್ಲೂ ಆಗುತ್ತೆ. ನಮ್ಮ ಹಾಸನದಲ್ಲೂ ಬಹಳ ವರ್ಷದ ಹಿಂದೆ ಆಗಿತ್ತು. ಈಗ ದೇವೇಗೌಡರ ಕಾಲದಲ್ಲಿ ಒಬ್ಬ ಡಾಕ್ಟರ್ ನಿಲ್ಸಿದ್ರು. ಅವ್ರು ಮಾಡದೇ ಇರೋ ರಾಜಕೀಯಗಳೇ ಇಲ್ಲ, ಎಲ್ಲ ಬೇರೆ ರಾಜಕೀಯ ಪಕ್ಷದವರು. ಹಂಗೆ ನೆಹರುನ ತಂದು ನೀವು ಇಲ್ಲಿ ತೋರ್ಸಕ್ಕಾಗಲ್ಲ. ನೆಹರುನ ಬಂಗಾಳಿ ಮನುಷ್ಯ ಅಂತ ತೋರ್ಸಕ್ಕಾಗಲ್ಲ, ಗಾಂಧಿನ ಬಂಗಾಳಿ ಮನುಷ್ಯ ಅಂತ ತೋರ್ಸಕ್ಕಾಗಲ್ಲ. BC ರಾಯ್ನ ಬಂಗಾಳಿ ಮನುಷ್ಯ ಅಂತ ಖಂಡಿತ ತೋರಿಸ್ಬೋದು, ಯಾಕಂದ್ರೆ ಬಂಗಾಳದಲ್ಲೇ ಹುಟ್ಟು ಬೆಳೆದವರು. ಹಂಗ್ ಮಾಡಿ ಏನ್ ಮಾಡಿದ್ರು, ನೇತಾಜಿಯವರು ಬದುಕಿದಾರೋ ಸತ್ತಿದಾರೋ ಅಂತ ಡೌಟ್ ಇದ್ದಂತ ಅವ್ರ ಅನುಯಾಯಿಗಳಿದ್ರಲ್ಲ, ಎಲ್ಲ ಕಡೆ ಒಂದಷ್ಟು ಜನ ಇದ್ದೇ ಇರ್ತಾರೆ. ಅವ್ರನ್ನೆಲ್ಲ ಅವ್ರ ನಿಧಾನಕ್ಕೆ BC ರಾಯ್ ಪರ ಮಾಡಿದ್ರು. ಕಾಂಗ್ರೆಸ್ ಪರ ಅಂತ ಬೇಡ, BC ರಾಯ್ಗೋಸ್ಕರ ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡಿದ್ರು. ಇದು ಎರಡನೇದು ಏನ್ ಮಾಡಿದ್ರು, ನೇತಾಜಿ ಅವರಿಗೆ ಸಂಬಂಧಪಟ್ಟಂತೆ ಮಿಲಿಟರಿದು, ಇಂಡಿಯನ್ ನ್ಯಾಷನಲ್ ಆರ್ಮಿದು ಫೋಟೋಗಳನ್ನೆಲ್ಲ ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ಹಾಕ್ತಾ ಇದ್ರು. ನಾನು ಹೇಳ್ತಿರೋ ಸ್ವಾತಂತ್ರ್ಯ ಬಂದೆ 47ರ ನಂತರ. ಆಗ ನೆಹರು ಸರ್ಕಾರ ಆದೇಶ ಹೊರಡಿಸಿ ಇದನ್ನೆಲ್ಲ ಬರ್ದಿದ್ದೀನಿ ಇದರಲ್ಲಿ, ಕ್ಯಾಂಟೀನ್ಗಳಲ್ಲಿ ಎಲ್ಲೂ ಕೂಡ ಹಾಕಬಾರ್ದು ಫೋಟೋಗಳನ್ನ ಅಂತ. ಯಾಕೆ ಅಂದ್ರೆ ಅವ್ರು ಮಾಡಿರೋ ದೇಶದ ಕೆಲಸ ಆದ್ರೂ ಕೂಡ ನೆಹರು ಅವ್ರ ಸರ್ಕಾರ ಕೊಟ್ಟಿದ್ದ ಎಕ್ಸ್ಪ್ಲನೇಷನ್ ಏನಂದ್ರೆ, ನೇತಾಜಿ ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಿದ ನಿಜ, ಆದ್ರೆ ಅವರ ಹೆಸರನ್ನ ಹೇಳಿದ್ರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಹೆಸರು ಹೇಳಿದ್ರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾರ ವಿರುದ್ಧ ಹೋರಾಟ ಮಾಡ್ತು, ಇಂಡಿಯನ್ ಆರ್ಮಿ ವಿರುದ್ಧ ಹೋರಾಟ ಮಾಡ್ತು, ಅಂದ್ರೆ ಬ್ರಿಟಿಷ್ ಆರ್ಮಿ. ಈಗ ಅಧಿಕಾರದಲ್ಲಿ ಇರೋದು ಯಾವುದು, ಇಂಡಿಯನ್ ಗವರ್ಮೆಂಟ್. ಯಾವ ಆರ್ಮಿ ಇದೆ ನಮ್ಮ ಜೊತೆ, ಬ್ರಿಟಿಷ್ನವ್ರು ಬಿಟ್ಟು ಹೋಗಿರೋ ಆರ್ಮಿ ಇದೆ. ದ ಮೊರಲ್ ಆಫ್ ಅವರ್ ಆರ್ಮಿ ವಿಲ್ ಗೋ ಡೌನ್. ನಮ್ಮ ಸೈನಿಕರ ನೈತಿಕ ಬಲ ಕಡಿಮೆ ಆಗುತ್ತೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಬಗ್ಗೆ ಹೇಳಿದ್ರೆ. ಅಂದ್ರೆ ದೇಶಭಕ್ತರ ಸೈನ್ಯದ ಬಗ್ಗೆ ಮಾತನಾಡಿದ್ರೆ ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಿದ್ದಂತ ಸೈನ್ಯದ ಮನೋಬಲ, ನೈತಿಕ ಬಲ ಕಡಿಮೆ ಆಗುತ್ತೆ ಅನ್ನುವಂತ ಸಬೂಬನ್ನ ಕೂಡ ಅವರು ಕೊಟ್ಟರು. ಹೀಗೆ ಬಂಗಾಳ ಕೈ ಕೊಟ್ಟಿದ್ದು ಮತ್ತು ಬಂಗಾಳದಲ್ಲಿ ಒಬ್ಬ ವೈದ್ಯನನ್ನ ಅಲ್ಲಿಗೆ
ತಗೊಂಡ್ ಬಂದು ನೆಟ್ಟಿದ್ದು ಎರಡು ಕಾರಣ. ಫೈನಲ್ ಕಾರಣ ಬಹಳ ದೊಡ್ಡದು, ಅದು ತುಂಬಾ ಸಮಯ ಆಗತ್ತಷ್ಟು ಹೇಳಲ್ಲ. ಕಮ್ಯುನಿಸ್ಟ್ ಪಾರ್ಟಿಯವರಿಗೆ ನೇತಾಜಿ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಬಹಳ ಇಂಪಾರ್ಟೆಂಟ್. CPI ಏನೇನ್ ಬೇಕಾದ್ರೆ ಇರ್ಬೋದು, ಅವ್ರಿಗೆ ನೇತಾಜಿ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಅವ್ರದ್ದು ರಷ್ಯಾದಿಂದ ಪ್ರೌಢ ಅಂತ ಒಂದು ಮ್ಯಾಗಝಿನ್ ಬರ್ತಾ ಇದೆ, ಹಳಬರಿಗೆ ಗೊತ್ತಿರುತ್ತದೆ. ಪ್ರೌಢ ಮ್ಯಾಗಝಿನ್ ಅಲ್ಲಿ ನೇತಾಜಿ ಅವರು, ಈಗ ಜಪಾನಿಯರು ಆಕಾಶದಿಂದ ಒಂದು ಪ್ಲೇನ್ ಇಂದ, ಏರೋಪ್ಲೇನ್ ಇಂದ ಒಂದು ಬಾಂಬ್ ಹಾಕ್ತಾರೆ, ಒಂದು ಪ್ಯಾರಾಚೂಟ್ ಬಾಂಬ್ ತರ. ಆ ಬಾಂಬ್ ಒಳಗಡೆ ಒಂದು ಪುಟಾಣಿ ಹುಡುಗನ ತರ ಇರುತ್ತೆ ಆ ಬಾಂಬೇನೆ ನೇತಾಜಿ. ಆ ಚಿತ್ರನ ಹಾಕಿದ್ದೀನಿ ಬುಕ್ಕಲ್ಲಿ. ಕಾರ್ಟೂನ್ಗಳನ್ನು ಬಳಸಿದ್ದೀನಿ ಕಾದಂಬರಿ ಒಳಗಡೆ. ಯಾರು ಕಾದಂಬರಿ ಒಳಗೆ ಕಾರ್ಟೂನ್ ಬಳಸೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ, ಏನ್ ಕೈ ಕೊಟ್ರೆ ಪುಸ್ತಕ ಕಿತ್ತೋಗುತ್ತೆ. ಯಾಕೆ ಅಂದ್ರೆ ನೇತಾಜಿಯವರು ಜಪಾನಿಯರ ಏಜೆಂಟು ಅನ್ನೋದನ್ನ ಆ ಕಾಲದ ಬಂಗಾಳದ ಮತ್ತು ಉತ್ತರ ಭಾರತದ ಕಮ್ಯುನಿಸ್ಟ್ ನಾಯಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ರು. ಅವರು ಬ್ರಿಟಿಷರು, ಅವರು ಜಪಾನಿಯರ ಏಜೆಂಟ್. ಹಾಗಾಗಿ ನೆಹರು ಅವರು ಒಂದು ಮಾತು ಹೇಳಿದ್ರು, ನೇತಾಜಿಯವರು ಏನಾದ್ರು ಸೈನ್ಯ ತಗೊಂಡು ಬಂದ್ರೆ ನಾನೇ ಸ್ವತಃ ಖಡ್ಗ ಇಟ್ಕೊಂಡು, ನೆಹರು ಅವ್ರು ಖಡ್ಗ ಇಟ್ಕೊಳ್ಳೋದು ನೋಡಿದ್ರೆ ಎಷ್ಟು ಒಳ್ಳೆ ಸುಂದರ ದೃಶ್ಯ, ನನ್ಗಂತ ಇಮ್ಯಾಜಿನ್ ಮಾಡಿ ಆನಂದ ಆಗ್ತಾ ಇದೆ. ಅವ್ರು ಖಡ್ಗ ಇಟ್ಕೊಂಡು ಹಿಮಾಲಯದ ಕಡೆ ಹೋಗ್ತಾರಂತೆ, ಹೋಗಿ ನೇತಾಜಿಯವರ ಸೈನ್ಯವನ್ನು ಅವರೇ ವಿರೋಧ ಮಾಡ್ತಾರಂತೆ, ಒಳಕ್ ಬರಕ್ ಬಿಡೋದಿಲ್ಲ ಅಂತ ಅವರು ದೆಹಲಿನಲ್ಲಿ, ಇದರಲ್ಲಿ ಕಲ್ಕತ್ತಾದಲ್ಲಿ ಭಾಷಣ ಮಾಡಿ, ಬಹಳ ಇಂಪಾರ್ಟೆಂಟ್. ನೆಹರು ಅವ್ರು ಕಲ್ಕತ್ತಾದಲ್ಲಿ ಯಾಕೆ ಭಾಷಣ ಮಾಡಿದ್ರು ಅಂದ್ರೆ, ಸರ್ ಕೇಳಿದ್ರಲ್ಲ ಪ್ರಶ್ನೆ ಅದು, ಅವ್ರು ಇಮೇಜ್ ಕಡಿಮೆ ಮಾಡ್ಬೇಕು. ಅಂದ್ರೆ ಮನುಷ್ಯ ವೀರ ಇರ್ಬೋದು, ಸೂರ ಇರ್ಬೋದು, ಬುದ್ಧಿ ಸಮ ಇಲ್ಲ ಅಂತ. ಏನೇ ಆದ್ರೂ ಶತ್ರುಗಳ ಪರ ಇದ್ದಾರೆ ಅಂತ. ಇವರು ಬ್ರಿಟಿಷರು ಯುದ್ಧದಲ್ಲಿ ಗೆಲ್ಲಿ, ಅಥವಾ ಬ್ರಿಟಿಷರು ಯುದ್ಧ ಮಾಡ್ಬೇಕಾದ್ರೆ ಶತ್ರುಗಳಿಗೆ ತೊಂದರೆ ಕೊಡಬಾರ್ದು, ಹಾಗಾಗಿ ಏನು ಹೋರಾಟ ಮಾಡಬಾರ್ದು ಅಂತೆಲ್ಲ ಕಾಂಗ್ರೆಸ್ನವ್ರ ನಿರ್ಣಯ ತಗೋಬಹುದು ಆ ಕಾಲದಲ್ಲಿ. ಬ್ರಿಟಿಷರಿಗೆ ತೊಂದರೆ ಮಾಡಬಾರ್ದಪ್ಪ, ಆಮೇಲೆ ಯುದ್ಧ ಮುಗಿದ್ಮೇಲೆ ಸ್ವಾತಂತ್ರ್ಯ ಕೊಡ್ತಾರಪ್ಪ ಅನ್ನೋ ರೀತಿ ಕಾಂಗ್ರೆಸ್ ತಟಸ್ಥವಾಯ್ತು. ರಾಜರ್ ಸೆಕೆಂಡ್ ವರ್ಲ್ಡ್ ವಾರಿಗೆ ಒಂದು ರೀತಿ ಅವರು ಪೂರಕವಾಗಿದ್ರು. ಅಂದ್ರೆ ಶತ್ರು ಕಷ್ಟದಲ್ಲಿರುವಾಗ ತೊಂದರೆ ಕೊಡಬಾರ್ದು. ಇದ್ಯಾ ಯುದ್ಧ ನೀತಿ? ಚಾಣಕ್ಯನಿಂದ ಎಲ್ಲರಿಂದ ಬಂದಿರೋ ಯುದ್ಧ ನೀತಿ ಏನು ಅಂದ್ರೆ, ಶತ್ರು ಕಷ್ಟದಲ್ಲಿದ್ದಾಗ ಅವನ್ನ ಬಗ್ಗಬಡಿಬೇಕು, ಸದೆ ಬಡಿದು ನಾಶ ಮಾಡ್ಬೇಕು. ನೇತಾಜಿಯವರು ಅದೇ ಕೆಲಸ ಮಾಡಿದ್ರು. ಆದ್ರೆ ಅವರು ಕಾಂಗ್ರೆಸ್ನವರ ಕಣ್ಣಿನಲ್ಲಿ, ಕಮ್ಯುನಿಸ್ಟರ ಕಣ್ಣಿನಲ್ಲಿ ಅವರು ದೇಶದ್ರೋಹಿ ಅಥವಾ ಅಷ್ಟು ಸೂಕ್ತವಾದ ನಿರ್ಧಾರ ಅಲ್ಲ. ಇನ್ನೂ ಒಂದನ್ನು ಮಾಡಿದ್ರು, ನಮ್ದು ಅಹಿಂಸೆಯ ನಾಡಾದ್ದರಿಂದ ಭಾರತ, ಹಿಟ್ಲರು ಯಹೂದಿಗಳನ್ನು ನಾಶ ಮಾಡಿರೋದ್ರಿಂದ, ಹಿಟ್ಲರನ್ನ ಸಹಾಯ ತೆಗೆದುಕೊಂಡು ಇವರು ಸೈನ್ಯ ಕಟ್ಟಿರೋದ್ರಿಂದ ನೈತಿಕವಾಗಿ ನಾವು ನೇತಾಜಿಯವ್ರನ್ನ, ಈ ಧರ್ಮರಾಯ ಕೇಳ್ತಾನಲ್ಲ ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ಧರ್ಮದ ಪ್ರಶ್ನೆಗಳನ್ನ, ಆ ರೀತಿಯ ಬಹಳ ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿಯ ಇವತ್ತು ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇಂತೆಲ್ಲ ಪದಗಳನ್ನೆಲ್ಲ ಬಹಳ ಜೋರ ಬಳಸ್ತಾರೆ ಇವತ್ತು ಕೂಡ ಜಡ್ಜ್ಗಳು. ಆ ರೀತಿಯ ಪ್ರಶ್ನೆಗಳನ್ನು ಕೇಳಿ ಹಿಟ್ಲರ್ ಜೊತೆ ಅವರು ಕೈ ಕೊಲುಕ್ತಾ ಇರೋದನ್ನು ಹೇಗೆ ಒಪ್ಕೊಳ್ಳಕ್ಕಾಗುತ್ತೆ, ಬುದ್ಧನ ಮತ್ತು ಗಾಂಧಿಯ ಒಂದು ಶಾಂತಿಯ ನಾಡಿನಲ್ಲಿ ನಾವು ಅನ್ನುವ ರೀತಿನಲ್ಲಿ. ಆದ್ರೆ ಹಿಟ್ಲರ್ ಒಬ್ಬನೇ ಒಬ್ಬ ಭಾರತೀಯನನ್ನು ಕೊಂದಿಲ್ಲ. ಹಿಟ್ಲರ್ ಭಾರತದ ಮೇಲೆ ಬಾಂಬ್ ಹಾಕಲಿಲ್ಲ. ಭಾರತವನ್ನು ನಾಶ ಮಾಡಿದ್ದು ಮೌಂಟ್ ಬ್ಯಾಟನ್, ಭಾರತವನ್ನು ನಾಶ ಮಾಡಿದ್ದು ವಿನ್ಸ್ಟನ್ ಚರ್ಚಿಲ್. ಇದುವರೆಗೂ ನಾನು ನೋಡಿದಂತೆ ಯಾವನೇ ಭಾರತೀಯ ಲೇಖಕ ಅಥವಾ ಲೇಖಕಿ ವಿನ್ಸ್ಟನ್ ಚರ್ಚಿಲ್ನ ಅನ್ಯಾಯಗಳನ್ನು ಇಟ್ಕೊಂಡು ಒಂದು ಪುಸ್ತಕ ಬರಲಿಲ್ಲ, ಮೌಂಟ್ ಬ್ಯಾಟನ್ನ ಅನ್ಯಾಯಗಳನ್ನು ಇಟ್ಕೊಂಡು ಪುಸ್ತಕ ಬರಲಿಲ್ಲ. ಮೌಂಟ್ ಬ್ಯಾಟನ್ ಮತ್ತು ನೆಹರು ಮೌಂಟ್ ಬ್ಯಾಟನ್ ಪತ್ನಿ ಮತ್ತು ನೆಹರುವಿನ ಒಂದು ಸೌಹಾರ್ದಯುತವಾದಂತಹ ಸ್ನೇಹದ ಬಗ್ಗೆ ಪುಸ್ತಕಗಳನ್ನು ಬಂದಿದೆ. ಅದೇ ಅದು ವೈಯಕ್ತಿಕ ಆಯ್ತು. ದೇಶಕ್ಕೇನು ಅನ್ಯಾಯ ಮಾಡಿದ್ರು ಮೌಂಟ್ ಬ್ಯಾಟನ್ ಮಾಡಿದ, ಅಥವಾ ವಿನ್ಸ್ಟನ್ ಚರ್ಚಿಲ್ ಪ್ರಧಾನಿಯಾಗಿದ್ದಾಗ ಹೇಗೆ ಬಂಗಾಳದಲ್ಲಿ ಸಾವಿರಾರು ಜನ ಇವ್ರಿಗೆ ಬಂಗಾಳಿ ಸಮಾಜಕ್ಕೆ ಊಟ ಸಿಗದಂತೆ ಅಕ್ಕಿ ಎಲ್ಲ ಬಂದಾಗ ಐಟಮ್ಗಳನ್ನು ಅವನು ಇದರಿಂದ ವಾಪಸ್ ಕಳಿಸ್ತಾನೆ, ಕಲ್ಕತ್ತಾ ಏರ್ಪೋರ್ಟ್ ಇಂದ, ಇದರಿಂದ ಸೀಪೋರ್ಟ್ ಇಂದ ವಾಪಸ್ ಕಳಿಸ್ತಾನೆ, ಬಂದರಿನಿಂದ. ಅದು ಯಾರಿಗೂ ಬೇಕಿಲ್ಲ. ನಮ್ಮನ್ನು ತುಳಿದು ನಾಶ ಮಾಡಿದ ಶತ್ರುವಿನ ಬಗ್ಗೆ ಇವನು ವಿನ್ಸ್ಟನ್ ಚರ್ಚಿಲ್ ಇಂಗ್ಲಿಷ್ ಏನ್ ಚೆನ್ನಾಗಿದೆ, ಇಂಗ್ಲಿಷ್ ಎಮ್ಮೆ ಒಳಗೆ ಪಾಠ ಮಾಡ್ತಾರೆ. ಅವನ್ನೆಲ್ಲ ಇದೆಯಲ್ಲ, ಒಂದು ಗಿಬ್ಬಂದೆಲ್ಲ ಪುಸ್ತಕಗಳನ್ನ ಪಾಠ ಮಾಡ್ತಾರೆ. ವರ್ಲ್ಡ್ ವಾರ್ ಬಗ್ಗೆ ಚರ್ಚಿಲ್ ಬಹಳ ಒಳ್ಳೊಳ್ಳೆ ಪುಸ್ತಕ ಬರೆದಿದ್ದಾನೆ. ಇಂಗ್ಲಿಷ್ನ ಸ್ಟೈಲ್ ಅಂತೀವಲ್ಲ, ಪ್ರೋಸ್, ಅದರ ಶೈಲಿಗೆ ಅದು ಇವತ್ತಿಗೂ ಕೂಡ ಭಾರತೀಯರಿಗೆ ತುಂಬಾ ಹೆಮ್ಮೆ. ಹಿಟ್ಲರ್ ಬಗ್ಗೆ ಇವ್ರಿಗೆ ಸಮಸ್ಯೆ ಅಂದ್ರೆ, ಇವ್ರಿಗೆ ಸಮಸ್ಯೆ ಇರಬೇಕಾಗಿದ್ದು ಆ ಕಾಲದಲ್ಲಿ ಒಟ್ಟು ಗೊಂದಲ ಇದೆ, ನಿಲ್ಲಿಸ್ತೀನಿ. ಹಿಂಸೆಯ ಬಗ್ಗೆ ಮತ್ತು ಅಹಿಂಸೆಯ ಬಗ್ಗೆ ಇದ್ದಂತಹ ಕನ್ಫ್ಯೂಷನ್. ತಾತ್ವಿಕವಾಗಿ ಉತ್ತರ ಕೊಡೋದಾದ್ರೆ, ಹಿಂಸೆ ಯಾವುದು, ಅಹಿಂಸೆ ಯಾವುದು, ವಧೆ ಯಾವುದು, ಕೊಲೆ ಯಾವುದು, ಹತ್ಯೆ ಯಾವುದು ಅವ್ರು ಹೇಳಿದ್ರು. ಅವಾಗ ನೇತಾಜಿಯವರು ಮಾಡ್ತಾ ಇದ್ದಿದ್ದು ವಧೆ, ಹಿಟ್ಲರು ಅವ್ರ ದೇಶದಲ್ಲಿ ಮಾಡ್ತಾ ಇರೋದು ಕೊಲೆ. ಇಲ್ಲಿ ಇವನ್ ಮಾಡ್ತಾ ಇರೋದು, ಚರ್ಚಿಲ್ ಮಾಡ್ತಾ ಇರೋದು ಭಾರತೀಯರ ಕೊಲೆ. ಈ ಎರಡೂ ವಿಷಯಗಳ ಎರಡೂ ಕೂಡ ಕ್ರೌರ್ಯವಾದ್ರೂ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಹಿಟ್ಲರು, ಮತ್ತು ಭಾರತಕ್ಕೆ ಅವನು ಅನ್ಯಾಯ ಮಾಡ್ತಾ ಇಲ್ಲ ಅಂದ್ಮೇಲೆ ಹಿಟ್ಲರನ್ನು ಬಳಸ್ಕೊಂಡು ನಾವು ಯಾಕೆ ಯುದ್ಧ ಮಾಡಬಾರ್ದು, ಶತ್ರುವಿನ ಶತ್ರು ಮಿತ್ರ, ಇದು ಅವ್ರ ಫಾರ್ಮುಲಾ ಆಗಿತ್ತು.
ಪೂರ್ತಿ ಉಲ್ಟಾಯ್ತು. ಮತ್ತೆ ನಮ್ಮ ಇಡೀ ಜಗತ್ತಿನ ಇತಿಹಾಸದ ವ್ಯಂಗ್ಯ ಅಂದ್ರೆ ನೇತಾಜಿ ಅವರನ್ನು ಸಪೋರ್ಟ್ ಮಾಡಿದ ಹಿಟ್ಲರ್ ಕೂಡ ಯುದ್ಧದಲ್ಲಿ ಕೊನೆಯಲ್ಲಿ ಸೋತ. ಯಾವಾಗ ಅವನು ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ದ, ಅಲ್ಲಿ ತನಕ ಈ ಕಡೆ ಇದ್ದ ಅವನು, ಅವಾಗ ಅವನು ಸೋತ, ಸೋಲ್ಬೇಕಾಯ್ತು, ಮತ್ತೆ ಅವನು ಪ್ರಾಣ ತ್ಯಾಗ ಮಾಡಿದ ಅಂತೆಲ್ಲ ಹೇಳ್ತಾರೆ. ವಾಟ್ ಎವರ್, ಇದೆಲ್ಲ ಕ್ವಶನಬಲ್ ಇನ್ನುವೆ, ಅವನು ಪ್ರಾಣ ತ್ಯಾಗ ಮಾಡಿದ್ನ ಇಲ್ವಾ ಅನ್ನೋದೇ ಒಂದು ಪ್ರಶ್ನಾರ್ಹ ವಿಷಯ. ಒಟ್ಟಿನಲ್ಲಿ ನೇತಾಜಿಯವರು ತಗೊಂಡಂತ ಒಂದೊಂದು ನಿರ್ಧಾರಗಳು ವಿರುದ್ಧವಿತ್ತು ಅಂತ ಏನೂ ಇರಲಿಲ್ಲ. ಗಾಂಧಿಯವರು ಹೇಳಿದಂತೆ ಅವ್ರು ಕೇಳ್ತಾ ಇರಲಿಲ್ಲ. ಹಿ ವಾಸ್ ನಾಟ್ ಎ ಗುಡ್ ಫಾಲೋಯರ್ ಆಫ್ ಗಾಂಧೀಜಿ. ತಿರ್ಗಾ ಪ್ರಶ್ನೆ ಕೇಳ್ತಾ ಇದ್ರು. ಗಾಂಧೀಜಿಯವ್ರನ್ನ ಯಾರ್ಯಾರು ಪ್ರಶ್ನೆ ಕೇಳಿದ್ರು ರಾಜಕೀಯವಾಗಿ ಅವ್ರನ್ನೆಲ್ಲ ಮುಗಿಸಿದ್ರು. ಇದು ವಾಸ್ತವ. ಅವಾಗ ಅಹಿಂಸೆನೇ ನಮ್ಮ ದೇಶದ ಅತ್ಯಂತ ಮುಖ್ಯವಾದ ಸತ್ಯ ಅನ್ನುವಂತ ಒಂದು ಸುಳ್ಳನ್ನ, ಅಹಿಂಸೆ ಬೇಕು, ಆದ್ರೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಅಂತೀವಲ್ಲ, ಆ ರೀತಿ ಅಹಿಂಸೆಯನ್ನ ಬಳಸಿದ್ರೆ ಸಮಾಜ ಉಳಿಯುತ್ತೆ. 100% ಅಹಿಂಸೆಯನ್ನ ಇಟ್ಕೊಂಡ್ರೆ ಯಾವ ಸಮಾಜನ ಜಗತ್ತಲ್ಲಿ ಉಳಿಯಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ದುರ್ಗಾ ಉಪಾಸಕರಾಗಿದ್ದ ಬಂಗಾಳಿಗಳು ಗಾಂಧಿ ಉಪಾಸಕರಾಗಿದ್ದೇ ದುರಂತಕ್ಕೆ ಕಾರಣ. ನಮ್ಮ ದೇಶದಲ್ಲಿ ಸಾವರ್ಕರ್ ಕಾಂಗ್ರೆಸ್ ವಿರೋಧ ಮಾಡಿಕೊಂಡೇ ಈ ದೇಶದಲ್ಲಿ ಅವರಿಗೂ ಬಹಳಷ್ಟು ವಿರೋಧಗಳಿದ್ದು ನಮ್ಮ ದೇಶದಲ್ಲಿ ಅವರು ಸಂಘಟನೆಗಳನ್ನು ಮಾಡಿದ್ರು. ಆಗ ನೇತಾಜಿ ಯಾಕೆ ನಿಗೂಢವಾಗಿ ನಮ್ಮ ದೇಶದಲ್ಲಿ ವಿರೋಧ ಅದಕ್ಕೆ ತುಂಬಾ ಡೀಟೇಲ್ ಆಗಿರೋ ಉತ್ತರ 3ನೇ ಪುಸ್ತಕದಲ್ಲಿ ಬರುತ್ತೆ. ನೀವು ಮೊದಲು 2 ಪುಸ್ತಕ ಓದಿದ್ರೆ ನಿಮ್ಗೆ ಸೂಚನೆಗಳು ಬರುತ್ತೆ. ಅವರೇ ಹೇಳಿರುವಂತ ಮಾತೇನು ಅಂತ ಹೇಳಿದ್ರೆ, ಮೈ ಕಮಿಂಗ್ ಔಟ್ ಈಸ್ ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್. ನಾನು ಹೊರಗಡೆ ಕಾಣಿಸ್ಕೊಳ್ಳೋದು ದೇಶದ ಹಿತಕ್ಕೆ ಪೂರಕವಾಗಿಲ್ಲ ಅಂತ ಹೇಳಿದ್ರು. ಅದೇನು ಅನ್ನೋದು ಡೀಟೇಲ್ ನೀವು ತುಂಬಾ ಕೊಟ್ಟಿದ್ದೀವಿ. ನಿಮಗೆ ಸೆಕೆಂಡ್ ವರ್ಲ್ಡ್ ವಾರ್ನ ರಾಜಕೀಯ ಅರ್ಥ ಆದ್ರೆ ಮಾತ್ರನೇ, ಹಿಂದೆ ನಡೀತಲ್ಲ 39-45, ಆ 2ನೇ ವಿಶ್ವ ಯುದ್ಧದ ರಾಜಕೀಯ ಅರ್ಥ ಆಗ್ಬೇಕು. ಅಂದ್ರೆ ಯುದ್ಧ ಮಾಡಿದ್ರು, ಅವ್ರು ಗೆದ್ರು, ಇವ್ರು ಸೋತು, ಅದಲ್ಲ. ಅದ್ರ ಒಳಗಡೆ ನಡೆಯುವ ಒಳ ರಾಜಕೀಯ ಅದು ಅರ್ಥ ಆದ್ರೆ ಗೊತ್ತಾಗುತ್ತೆ. ಒಂದೇ ಒಂದು ಹಿಂಟ್ ಹೇಳ್ತೀನಿ ಪ್ರಶ್ನೆಗೆ. ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳೋದು ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಹಾಗೆ ನೇತಾಜಿಯವರು ಮಾಡಿದ್ರು, ನೀವು ಹೇಳಿದಂತೆ ಸಾವರ್ಕರ್ ಮಾಡಿದ್ರು. ನೇತಾಜಿಯವರು ಮಾಡಿದ್ದಕ್ಕೂ ಉಳಿದವರು ಸಾವರ್ಕರ್ನು ಸೇರಿ ಉಳಿದವರು ಮಾಡಿದ್ದಕ್ಕೂ ಒಂದು ಕ್ವಾಲಿಟೇಟಿವ್ ವ್ಯತ್ಯಾಸ ಇದೆ, ಒಂದು ಗುಣಾತ್ಮಕ ವ್ಯತ್ಯಾಸ ಇದೆ. ಅದೇನಂದ್ರೆ, ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಮೂಲಕ ಅವರು ಘೋಷಣೆ ಮಾಡಿದ್ರಲ್ಲ ಯುದ್ಧವನ್ನ ಘೋಷಣೆ ಮಾಡಿದ್ದವರು ಕೇವಲ ಬ್ರಿಟನ್ನಿನ ವಿರುದ್ಧ ಅಲ್ಲ. ಬೆಳಗ್ಗೆ ಕೂಡ ಇದನ್ನು ಚರ್ಚೆಯಲ್ಲೂ ಹೇಳಿದೆ, ಬ್ರಿಟನ್ನಿನ ವಿರುದ್ಧ ಅಲ್ಲ. ಇದನ್ನ ಅವ್ರು ಮಾಡಿದ್ದು ಬ್ರಿಟನ್ ಮತ್ತು USA, ಏನು ಅಮೆರಿಕ ವಿರುದ್ಧ ಮಾಡಿದ್ರು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಿರುದ್ಧ ಮಾಡಿದ್ರು. ಆ ಕಾಲದಲ್ಲಿ ಯಾರಿಗಾದ್ರೂ ಅಮೆರಿಕ ವಿರುದ್ಧ ಯುದ್ಧ ಮಾಡುವ ತಾಕತ್ತಿತ್ತ? ಯಾರಿಗೂ ಇರಲಿಲ್ಲ. ಇವ್ರು ಯಾಕೆ ಮಾಡಿದ್ರು ಅಂದ್ರೆ ಅದಕ್ಕೊಂದು ತಾತ್ವಿಕವಾದ ಕಾರಣ ಇತ್ತು. ನಾನು ಜಪಾನಿಯರ ಸಹಾಯ ತಗೊಂಡು ಯುದ್ಧ ಮಾಡ್ತಾ ಇದ್ದೆ ನನ್ನ ದೇಶದ ಬಿಡುಗಡೆಗೆ, ನಾನು ಯುದ್ಧ ಮಾಡ್ತಾ ಇರೋದು ಬ್ರಿಟನ್ನಿನ ವಿರುದ್ಧ. ಅವಾಗ ಜಗತ್ತಿನಲ್ಲೆಲ್ಲ ಡೆಮಾಕ್ರಸಿಯ ಡಂಗೂರ ಸಾರುವಂತ ಅಮೆರಿಕ ಈ ವಿಷಯದಲ್ಲಿ ಮಾತ್ರ ನಾವು ಬ್ರಿಟನ್ ಸಪೋರ್ಟ್ ಮಾಡಲ್ಲ, ಅಂದ್ರೆ INA ವಾರ್ ಟೈಮ್ನಲ್ಲಿ ಅಂತ ಅದು ತಟಸ್ಥವಾಗಿದ್ದು, ಭಾರತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ನಾವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀವಿ ಅನ್ಕೋಬಹುದಾಗಿತ್ತು. ಯಾರೋ ಅಮೆರಿಕ, ಜಗತ್ತಿನ ಚಾಂಪಿಯನ್, ಇವತ್ತಿಗೂ ಕೂಡ ಜಗತ್ತಿನಲ್ಲಿ ದೊಡ್ಡ ಚಾಂಪಿಯನ್ ಅವರೇನೆ. ಡೆಮಾಕ್ರಸಿ ಇದ್ರೆ ಅವರಿಂದನೇ ಉಳಿತು ಅಂತ ಮಾಡ್ತಿದ್ದಾರೆ. ಅಫ್ಘಾನಿಸ್ತಾನದಿಂದ ಹಿಂಗೆ ಓಡೋದ್ರು ನಿಮ್ಗೆ ಗೊತ್ತಿದೆ, 3 ವರ್ಷದ ಹಿಂದೆ 4 ವರ್ಷದ ಹಿಂದೆ. ಹಾಗಾಗಿ ಬ್ರಿಟನ್ನಿಗೆ ಇವರು ಸಹಾಯ ಮಾಡ್ತಿದ್ದಾರೆ ಮತ್ತು ನಮ್ಮ ಸೈನಿಕರನ್ನು ಕೊಲ್ಲಲು ಅಮೆರಿಕ ಸೈನಿಕರನ್ನು ಕಳಿಸ್ತಾ ಇದ್ದಾರೆ. ಈ ಕಡೆಗೆ ಬರ್ಮಾ, ಥೈಲ್ಯಾಂಡ್ ಆ ಕಡೆ ಕಳಿಸ್ತಾ ಇದ್ರು ಇವರು ಅಮೆರಿಕದವರು. ಹೀಗಾಗಿ ನಾವು ಬ್ರಿಟಿಷ್ ಮತ್ತು ಅಮೆರಿಕನ್ ಎರಡೂ ಸರ್ಕಾರಗಳ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀವಿ ಅನ್ನುವ ಘೋಷಣೆಯನ್ನು ನೇತಾಜಿಯವರು ಮಾಡಿದ್ರು. ಹಾಗಾಗಿ ತಮ್ಮ ಪ್ರಶ್ನೆಗೆ ಬಂದ್ರೆ, ಸರ್, ಯುದ್ಧದಲ್ಲಿ ನೇತಾಜಿಯವರು ಸೋತರು, ಅಂದ್ರೆ ಅವರ ಮಿತ್ರ ಪಕ್ಷ ಜಪಾನ್ ಸೋಲ್ತು. ಜಪಾನ್ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಾಗ ಇದೇನು ದೊಡ್ಡ ಕಥೆ. ಅದ್ರ ಬಗ್ಗೆ ಕೂಡ ಕನ್ನಡದಲ್ಲಿ ಯಾರು ದೊಡ್ಡ ಕಾದಂಬರಿ ಬರೆದಿಲ್ಲ, ಬರೆಯೋ ತುಂಬಾ ವಸ್ತು ಇದೆ. ಮಾಡಿದ್ರಿಂದ ಜಪಾನ್ ಹೊಟ್ಟೋಯ್ತು. INA ಸೋಲ್ಜರ್ಸ್ ಎಲ್ಲ ಸತ್ತೋಗ್ತಾ ಇದ್ರು, ವಾರ್ ಕ್ಯಾಶುಯಾಲಿಟಿ ಅಂತೀವಲ್ಲ ಆಗ್ತಾ ಇತ್ತು. ಹಾಗಾಗಿ ಅವರು ಅಕಸ್ಮಾತ್ ಏನಾದ್ರೂ ಸರೆಂಡರ್ ಆಗಿದ್ರೆ ನೇತಾಜಿ, ಖಂಡಿತ ಅವ್ರನ್ನ ಭಾರತಕ್ಕೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿ ಅವ್ರನ್ನ ಗಲ್ಲಿಗೆ ಹಾಕ್ತಾ ಇದ್ರು, ಅಥವಾ ಅವ್ರನ್ನ ಸಾರ್ವಜನಿಕವಾಗಿ ಗುಂಡಿಟ್ಕೊಳ್ತಾ ಇದ್ರು, ಅಥವಾ ಅವ್ರನ್ನ ಅಂಡಮಾನಿಗೋ ಅಥವಾ ಇನ್ನೊಂದ್ ಕಡೆಗೋ ಕಳಿಸ್ತಾ ಇದ್ರು. ಒಟ್ಟಲ್ಲಿ ಅವ್ರನ್ನ ಯುದ್ಧಾಪರಾಧಿ ಅಂತ ಘೋಷಣೆ ಮಾಡಿತ್ತು. ಪ್ರಿಸನರ್ ಆಫ್ ವಾರ್ ಅಂತ ಕರೀತಾರೆ, POW. He was a prisoner of war for both the countries. 1947 ಭಾರತದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಏನು ಇರಲಿಲ್ಲ, ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ.
ಎಲ್ಲವನ್ನೂ ಹೊಸದಾಗಿ ಕಟ್ಟುವಂತ ಪರಿಸ್ಥಿತಿ ಇತ್ತು ಅಲ್ವಾ. ಒಂದು ತೃತೀಯ ರಾಷ್ಟ್ರ, ಒಂದು ಬಡತನದ ರಾಷ್ಟ್ರವಾಗಿ ಭಾರತ ಇತ್ತು. ಬ್ರಿಟನ್ನವರು ಅಮೆರಿಕಾದವರು ಇವ್ರನ್ನ ಒಪ್ಪಿಸಿ, ಇಲ್ಲಾಂದ್ರೆ ನಿಮ್ ದೇಶದ ಮೇಲೆ ವಾರ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳ್ತಿದ್ರು. ಅವರೇ ನಿರ್ದಯವಾಗಿ ಸದ್ದಾಮ್ ಹುಸೇನ್ ಕಾಲದಲ್ಲಿ ಅಥವಾ ನಿನ್ನೆ ಮೊನ್ನೆ ಅಫ್ಘಾನಿಸ್ತಾನದಲ್ಲಿ ಅಥವಾ ಈಗ ನಡೀತಿರೋ ಉಕ್ರೇನ್ ವಾರ್ನಲ್ಲಿ ಹೇಗೆ ನಡ್ಕೊಳ್ತಿದ್ದಾರೆ ಯುರೋಪಿಯನ್ ಕಂಟ್ರೀಸು ನಿಮ್ಗೆ ಗೊತ್ತಿದೆ. ತುಂಬಾ ನಿರ್ದಾಕ್ಷಿಣ್ಯವಾಗಿರ್ತಾರೆ ಯುದ್ಧದ ವಿಷಯದಲ್ಲಿ. ಅಂತ ಸಂದರ್ಭದಲ್ಲಿ ನೆಹರುನೇ ಇರಲಿ, ಆ ಜಾಗದಲ್ಲಿ ಬೇರೆ ಒಬ್ಬ ಮುಖ್ಯಸ್ಥ ಇದ್ರೆ ಅವರು ಕೂಡ ಅಷ್ಟೇ ಮುಲಾಜಿಲ್ಲದೆ ಶಾಂತಿಯುತವಾಗಿ ನೇತಾಜಿಯವ್ರನ್ನ ಬ್ರಿಟಿಷರ ಅಥವಾ ಅಮೆರಿಕ ವಾರ್ಗೆ ಇವರಿಗೆ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಇಡೀ ಭಾರತ ಬಂಗಾಳದ ತರ ಇರಲಿಲ್ಲ, ಬಂಗಾಳದಷ್ಟು ನಿರ್ವೀರ್ಯವಾಗಿರ್ಲಿಲ್ಲ ಇಡೀ ಭಾರತ. ಬಂಗಾಳದಲ್ಲೇನೋ ಬೆನ್ಮೂಳೆ ಮುರಿದೋಗಿತ್ತು. ಇಡೀ ಭಾರತದಲ್ಲಿ ಛಾತ್ರ ತೇಜಸ್ ಇನ್ನೂ ಇತ್ತು. ಅನೇಕ ಕ್ರಾಂತಿಕಾರಿಗಳ ವಂಶದವರು ಇನ್ನೂ ಒಂದ್ ಸ್ವಲ್ಪ ಬದುಕಿದ್ರು ಅಲ್ವಾ. 1945 ನಲ್ಲಿ ನಿಮ್ಗೆ ಇಸ್ಲಾಂನ ಕಡೆಯಿಂದ ಕಲ್ಕತ್ತಾದಲ್ಲಿ ಡೈರೆಕ್ಟ್ ಆಕ್ಷನ್ ಮಾಡಿದ್ರೆ, ಬಂಗಾಳದಲ್ಲಿ ಇದು ಬಿಹಾರದಲ್ಲಿ ಹಿಂದೂಗಳು ಕೂಡ ಇಸ್ಲಾಂನ ವಿರುದ್ಧ ಸಂಘರ್ಷ ಮಾಡಿ ತೋರಿಸಿದ್ರು. ಮೊನ್ನೆ ಕೂಡ ಬಂಗಾಳ ಫೈಲ್ಸ್ ಬಂದಾಗ ಗೋಪಾಲ್ ಪಟ್ಟ ಯಾರು ಅನ್ಕೊಂಡಿದ್ರು? ನೇತಾಜಿಯವರ ನೇರ ಶಿಷ್ಯ ಅವನು ಗೋಪಾಲ್ ಪಟ್ಟ. ಅವ್ರದ್ದೊಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿರೋ ಫೋಟೋ ಸಿಗುತ್ತೆ, ನೀವು ನೋಡಿ, ಇದೊಳಗೆ ಸಿಗುತ್ತೆ. ಎಕ್ಸ್ ಅಂದ್ರೆ ನಿಮ್ಮ ಟ್ವಿಟರ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಉಳಿದ ಭಾರತ ಖಂಡಿತ ಬೀದಿಗಿಳಿತಿತ್ತು ನೇತಾಜಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಒಂದು ಭಾರತ ಸರ್ಕಾರದ ವಿರುದ್ಧ ಮತ್ತು ಇಂಗ್ಲೆಂಡ್ ಮತ್ತು ಅಮೆರಿಕ ವಿರುದ್ಧ. ಅವಾಗ ಏನಾಗ್ತಿತ್ತು? ಭಾರತ ಆಗ್ತಾನೆ ಸ್ವಾತಂತ್ರ್ಯ ಪಡೆದಿರುವ, ಇನ್ನು ಶಕ್ತಿಯನ್ನು ಪಡೆಯದೇ ಇರುವ ಭಾರತ ಒಂದು ಥರ್ಡ್ ವರ್ಲ್ಡ್ ವಾರ್ಗೆ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇತ್ತು. ಇದನ್ನು ತಡ್ಕೊಳ್ಳುವ ಆರ್ಥಿಕ ಚೈತನ್ಯ, ಸೈನ್ಯದ ಚೈತನ್ಯ, ಸ್ಟ್ರಾಟಜಿ ಅಂತಿರಲ್ಲ, ತಂತ್ರಗಾರಿಕೆ ಯಾವುದು ನಮ್ಮ ಹತ್ರ ಇರಲಿಲ್ಲ. ಹಾಗಾಗಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್ ನಾನು ಹೊರಗಡೆ ಬರಲಿಲ್ಲ ಅನ್ನೋದು ಅವರ ಕಾರಣ. ಮಹಾಕಾಲ ಮೊದಲು ಪುಸ್ತಕವನ್ನು ನನ್ನ ಮನಸ್ಸಿಗೆ ಬಂದಿರೋದೇನೋ ಅವರನ್ನು ಮಹಾತ್ಮ ಗಾಂಧಿ ಮತ್ತು ನೆಹರು ಪ್ಲಾಂಟ್ ಮಾಡಿದ್ರು. ಮಹಾತ್ಮ ಗಾಂಧಿ ಬ್ರಿಟಿಷರ್ ಪ್ಲಾಂಟೆಡ್ ನಮಗೆ ನಿಜವಾಗ್ಲೂ ಬಂದಿರೋದು, ಫಸ್ಟ್ ಟೈಮ್ ಬಂದಿರೋದು. ಪುಸ್ತಕ ಓದ್ತಕ್ಕಂಥ ಬಂದಿರಲಿಲ್ಲ. ನಂತರ ಬರ್ತಾ ಅವನ ಹೇಗಿದೆ ಅಂತ ಎರಡನೇ ಪುಸ್ತಕ ಓದಿಲ್ಲ, ಮೊದಲ ಪುಸ್ತಕ ಓದಿದಲ್ಲಿ ನಮ್ಗೆ ಅರಿತಿರೋದು. ಈ ಏನು ಭಾರತದಲ್ಲಿ ಕ್ರಾಂತಿಕಾರಿ ತುಂಬಾ ವೇಗವಾಗಿ ಹೋಗ್ತಾ ಇರುವಾಗ ಅವ್ರ ಹತ್ತಿಕ್ಲಿಕ್ಕೆ ಒಂದು ಭಾರತೀಯ ವ್ಯವಸ್ಥೆ ಬೇಕಿತ್ತಲ್ಲ, ಅದು ಗಾಂಧಿ ಪ್ಲಾಂಟೆಡ್ ಅಂತ ಅನಿಸ್ತಾ ಇತ್ತು. ನೋಡಿ, ನೀವು ಕೇಳುವಂತ ಈ ಪ್ರಶ್ನೆ ನನ್ನನ್ನ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕರೆದು ಕೇಸ್ ಹಾಕ್ತಾರೆ. ಆಮೇಲೆ ನಾನು ಬಂದು ಕುಂಟಾದಲ್ಲಿ ಮಾತಾಡೋದ ಅಂತ. ಇಲ್ಲ, ಸುಪ್ರೀಂ ಕೋರ್ಟಿಗೆ ಕರೀಲಿ, ನಮ್ಗೇನ್ ಸಮಸ್ಯೆ ಇಲ್ಲ. ಸತ್ಯವೇ ಹೇಳ್ಬೇಕು ಅಂತ, ಸತ್ಯಮೇವ ಜಯತಿ ಅಂತ ಹೇಳಿರೋದ್ರಿಂದ ಮಾನ್ಯ ಕೋರ್ಟ್ ಮುಂದೆ ಹೇಳೋಣ. ಕೋರ್ಟ್ ಅವ್ರು ಕರೆಯಲ್ಲ ಅಂತ ನನಗೆ ಖಾತ್ರಿ ಇದೆ. ಯಾಕೆಂದ್ರೆ ನಮ್ಮತ್ತಿರೋ ದಾಖಲೆ ಆಮೇಲೆ ಅವರು ಬಿಚ್ಚಿಡೋ ಸಂದರ್ಭ ಬಂದ್ರೆ ತುಂಬಾ ಫಜೀತಿ ಆಗುತ್ತೆ. ಜಾರ್ಜ್ ಆರ್ವೆಲ್ ಅಂತ ಹೇಳ್ಬಿಟ್ಟು ಒಬ್ಬ ಲೇಖಕ, ಅದನ್ನ ಇದ್ರಲ್ಲಿ ಬರ್ದಿದ್ದೀನಿ ನೋಡಿ, 2ನೇ ಪುಸ್ತಕದಲ್ಲಿ 170ನೇ ಪುಟ 171ನೇ ಪುಟದಲ್ಲಿ ಇದೆ ಈ ಪುಸ್ತಕದೊಳಗೆ. ಬಹಳ ದೊಡ್ಡ ಫೇಮಸ್ ಲೇಖಕ. ಅನಿಮಲ್ ಫಾರ್ಮ್ 1984 ಅದೆಲ್ಲ ಬರೆದಿದ್ದಾನೆ. ಡೌನ್ ಔಟ್ ಇನ್ ಲಂಡನ್ ಇನ್ ಪ್ಯಾರಿಸ್. ತುಂಬಾ ಸುಂದರವಾದ ಬರವಣಿಗೆ. ಆರ್ವೆಲ್ ಬರವಣಿಗೆ ತುಂಬಾ ಸುಂದರವಾದ. ಆರ್ವೆಲ್ ಯಾರು? ಜಾರ್ಜ್ ಆರ್ವೆಲ್ ಬರೀ ಲೇಖಕನ? ಅವನು ಹೊರಮುಖದಲ್ಲಿ ಲೇಖಕ, ಒಳಮುಖದಲ್ಲಿ ಬ್ರಿಟಿಷರ ಪೊಲೀಸ್ ಡಿಪಾರ್ಟ್ಮೆಂಟಿನ ಆಫೀಸರ್ ಅವನು. ಇದನ್ನ ಯಾವ್ದಾದ್ರು ಇಂಗ್ಲಿಷ್ ಕ್ಲಾಸ್ ನಲ್ಲಿ ಹೇಳ್ತಾರ? ಸರ ಇಂಗ್ಲಿಷ್ ಬೇಕಾದಷ್ಟು ಪಾಠ ಮಾಡೋದು ಎಲ್ಲೂ ಹೇಳೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಕೈ ಹಾಕಿರೋ ಸಬ್ಜೆಕ್ಟ್ ಯಾವ ತರದ್ದು ಅಂದ್ರೆ ಒಂಥರ ಹಾವಿನ, ಅಂದ್ರೆ ಬದುಕಿರೋ ಹಾವಿನ ಹೊತ್ತಕ್ಕೆ ಕೈ ಹಾಕ್ತಂಗೆ, ಅದು ವಿಷದ ಹಾವಿನ ಹೊತ್ತಕ್ಕೆ ಕೈ ಹಾಕ್ತಂಗೆ. ಯಾರ್ಯಾರನ್ನ ಇಂಗ್ಲಿಷ್ ಲೇಖಕರು, ಇಂಗ್ಲಿಷ್ ಪ್ರಬಂಧಕಾರರು, ಇಂಗ್ಲಿಷ್ ಸಾಹಿತಿಗಳು ಅಥವಾ ಇಂಗ್ಲಿಷ್ ಸಿನಿಮಾ ಆಕ್ಟರ್ಗಳು ಅಂತ ಕಳೆದ 60-70 ವರ್ಷದಲ್ಲಿ ನಿಮ್ಮ ಮುಂದೆ ಬಿಚ್ಚಿಡಲಾಗಿದೆಯೋ, ಇನ್ನೊಂದ್ಸತಿ ಅವ್ರನ್ನ ಡೌಟ್ ಇಂದ ನೀವು ಹೋಗಿ ಚೆಕ್ ಮಾಡಿ. ನಾನು ಹೇಳೋದೇ ಬೇಡ. ನೇತಾಜಿ ಅವ್ರನ್ನ ಫಾಲೋ ಮಾಡ್ತಿದ್ದಂಥ ವ್ಯಕ್ತಿ ಯಾರು ಅಂದ್ರೆ, ಅಂದ್ರೆ CID ಆಗಿ ಅಥವಾ ಒಬ್ಬ ಬೇಹುಗಾರನಾಗಿ ಫಾಲೋ ಮಾಡ್ತಿದ್ದವನು ಯಾರಂದ್ರೆ, ನಿಮಗೆ ಜೇಮ್ಸ್ ಬಾಂಡ್ ಇದೆಯಲ್ಲ, ಜೇಮ್ಸ್ ಬಾಂಡ್ ಸಿನಿಮಾದ ನಟ ಇದ್ದಾನಲ್ಲ, ಹಳೆ ಜೇಮ್ಸ್ ಬಾಂಡ್. ಫಸ್ಟ್ ಜೇಮ್ಸ್ ಬಾಂಡ್ ಸಿನಿಮಾಗಳು ಬಂತಲ್ಲ, ಪ್ರಾರಂಭದ ಜೇಮ್ಸ್ ಬಾಂಡ್, ಆಮೇಲೆ ಚೇಂಜ್ ಆಯ್ತು. ಪ್ರಾರಂಭದ ಜೇಮ್ಸ್ ಬಾಂಡ್ ಸಿನಿಮಾಗಳಲ್ಲಿ ಯಾರು ಹೀರೋ ಪಾತ್ರವನ್ನ ಆಕ್ಚುಲಿ ಮಾಡ್ತಿದ್ನೋ ಬಾಲಿವುಡ್ ಅಲ್ಲಿ, ಇದರಲ್ಲಿ ಹಾಲಿವುಡ್ ಅಲ್ಲಿ, ಅವನ ಬ್ರದರ್ ಆಕ್ಚುಲಿ ನಿಜ ಜೀವನದಲ್ಲಿ ನೇತಾಜಿ ಅವ್ರನ್ನ ಫಾಲೋ ಮಾಡ್ತಿದ್ದ. ಅಂದ್ರೆ ಜೇಮ್ಸ್ ಬಾಂಡ್ ಕಥೆ ಎಲ್ಲಿ ಸಿಕ್ತು? ನೇತಾಜಿ ಅವ್ರ ಕಥೆಯಿಂದ ಹಾಲಿವುಡ್ಗೆ ಹೋಯ್ತು.
ಚಿತ್ರ ಇದೆ ನಾನು ಹೇಳ್ತಿರೋದು ನಿಮ್ಗೆ, ತಲೆ ಒಟ್ಟು ಕೆಡುತ್ತೆ, ಒಟ್ಟಾಗಿ ತಲೆ ಕೆಡುತ್ತೆ. ಧಾರವಾಡದಲ್ಲಿ ಹೇಳೋ ಥರ ಹೇಳೋದಾರೆ ಒಟ್ಟಾಗಿ ಕೆಡುತ್ತೆ. ಯಾಕೆ ಅಂದ್ರೆ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದಿ ಫಾರ್ಮ್ ಆಫ್ ಆರ್ಟ್ ವಾಸ್ ಆಕ್ಚುಲಿ ಇನ್ ದಿ ಬ್ಯಾಕ್ ಗ್ರೌಂಡ್ ಹ್ಯಾಪನಿಂಗ್ ಇನ್ ದಿ ಫಾರ್ಮ್ ಆಫ್ ಪೊಲಿಟಿಕ್ಸ್. ರಾಜಕೀಯವಾಗಿ ಆಗೋದನ್ನೇ ಇವರು ಕಲಾರೂಪದಲ್ಲಿ ಒಂದು ತಮಾಷೆಯಾಗಿ ತೋರಿಸ್ತಾ ಹೋದ್ರು. ಇವರು ಜೇಮ್ಸ್ ಬಾಂಡ್ ಬರೆದಿದ್ದೀನಿ, ಮೊದಲನೇ ಪುಸ್ತಕದಲ್ಲಿ, ಎರಡನೇ ಪುಸ್ತಕದಲ್ಲಿ ಫೋಟೋ ಸಮೇತ ಬರೆದಿದ್ದೀನಿ ಅಲ್ವಾ, ಫೋಟೋ ಸಮೇತ ಇದೆ. ಜಾರ್ಜ್ ಆರ್ವೆಲ್ ಕೂಡ ಬರೆದಿದ್ದೀನಿ. ಗಾಂಧೀಜಿಯವ್ರನ್ನ ಸ್ವಾತಂತ್ರ್ಯ ಚಳುವಳಿನಲ್ಲಿ ಬಂಧಿಸಿ ಜೈಲಲ್ಲಿ ಇಟ್ಟರೆ, ಜೈಲಂದ್ರೆ ಗೊತ್ತಲ್ಲ, ಆಗಾ ಖಾನ್ ಪ್ಯಾಲೇಸ್ ಒಟ್ಟಿಗೆ ಜೈಲಿಂದ ಅರಮನೆಯಲ್ಲಿ ಇಟ್ಟಿದ್ದವ್ರನ್ನೆಲ್ಲ ಆ ಥರ ಇಡ್ಬೇಕಾ, ಅಥವಾ ಅವ್ರನ್ನ ಆರಾಮ್ ಓಡಾಡ್ಕೊಂಡಿರ್ಲಿ, ಅವ್ರೇನೋ ಭಾಷಣ ಮಾಡ್ತಾರೆ, ಚರಕ ನೂಲ್ತಾರೆ, ಕಡ್ಲೆಕಾಯ್ದು, ಪ್ರಾರ್ಥನಾ ಸಭೆ ಏನೇನೋ ಇರುತ್ತಲ್ಲ, ಮಾಡ್ಕೊಂಡಿರ್ಲಿ, ಯಾವ್ದು ಒಳ್ಳೇದು ಅಂತ ಆರ್ವೆಲ್ ಒಂದು ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಅದನ್ನ ಬರೆದಿದ್ದೀನಿ ಪುಸ್ತಕದಲ್ಲಿ, ಪಾತ್ರಗಳ ಸಂಭಾಷಣೆ ಮೂಲಕ. ನಾನೇನು ಹೇಳಿಲ್ಲ ಇದರಲ್ಲಿ, ಇದೆಲ್ಲ ಪಾತ್ರಗಳು ಹೇಳಿದೆ. ಪಾತ್ರಗಳು ಹೇಳೋದೆಲ್ಲ ವಾಸ್ತವ, ಅಂದ್ರೆ ಪಾತ್ರಗಳೇ ಕಾಲ್ಪನಿಕ. ಈಗ ನೋಡಿ ತಾತ್ವಿಕವಾಗಿ ಹೇಗಾಗತ್ತೆ ಸಾಹಿತ್ಯದಲ್ಲಿ. ಇದು ಯಶವಂತ್ ಚಿತ್ತಾಲ್ ಅಂತ ಒಳ್ಳೆ ಸಾಹಿತ್ಯಗಳನ್ನು ಕೊಟ್ಟ ಜಿಲ್ಲೆ ಕಾದಂಬರಿ ಕ್ಷೇತ್ರದಲ್ಲಿ. ಪಾತ್ರ ಕಾಲ್ಪನಿಕವಿದ್ದು ಪಾತ್ರವು ಒಂದು ಸತ್ಯದ ವಿಷಯವನ್ನು ಹೇಳಿದರೆ ವಿಷಯವು ಸತ್ಯವಾಗುತ್ತದೋ ಕಲ್ಪನೆ ಆಗುತ್ತದೋ ಅಷ್ಟೇ. ಈ ತರ ಒಂದು ಕನ್ಫ್ಯೂಸ್ ಮಾಡಿ ಬಿಟ್ಟಿದ್ದೀನಿ ನನಗೆ. ರೀಸನ್ ಏನಂದ್ರೆ ಗೊತ್ತಾಗೋರಿಗೆ ಗೊತ್ತಾಗತ್ತೆ. ಇಶಾರ ಹಿ ಕಾಫಿ ಹೇಳ್ತಾ ಇದ್ದಾರೆ. ಇಶಾರ ಅಂದ್ರೆ ಇಲ್ಲಾಗಿರೋದೇನಂದ್ರೆ ಅವನು ಹೇಳ್ತಾನೆ, ಈ ಇವನು ಜಾರ್ಜ್ ಆರ್ವೆಲ್ ಹೇಳೋ ಮಾತು ಲೇಖನದಲ್ಲಿ, ಈ ಕ್ರಾಂತಿಕಾರಿಗಳನ್ನೆಲ್ಲ ಬಿಟ್ರೆ ಬಾಂಬ್ ಗಿಂಬ್ ಹಾಕಿ ಗ್ಯಾರಂಟಿ ನಮ್ಮನ್ನು ಹತ್ಯೆ ಮಾಡಿ ಓಡಿಸ್ಬಿಡ್ತಾರೆ. ಇವರಾದ್ರೆ ಅವ್ರಿಗಿಂತ ಬೆಟರ್. ಹಾಗಾಗಿ ಇವರಿದ್ರೆ ನಮ್ಮ ಶಾಸನ, ನಮ್ಮ ಆಡಳಿತ ದೀರ್ಘಕಾಲ ನಡೀಬಹುದು ಅಂತ ಆರ್ವೆಲ್ ಹೇಳಿದ್ದನ್ನು ಆರ್ವೆಲ್ನ ಹೆಂಡತಿ, ಅವನ ಸಮಗ್ರ ಸಾಹಿತ್ಯವನ್ನು ಆಕೆ ಎಡಿಟ್ ಮಾಡಿದ್ದಾಳೆ, ಜಾರ್ಜ್ ಆರ್ವೆಲ್ನ ಹೆಂಡತಿ, ಆಕೆ ಮಾಡಿರೋ ಸಂಪುಟದಲ್ಲಿ ಅವೈಲೇಬಲ್ ಇದೆ. ಮತ್ತು ಆ ಪುಸ್ತಕ ಕೂಡ ಹುಡುಕಿದ್ರೆ ಸಿಗ್ಬೋದು, ಲೈಬ್ರರಿಗಳಲ್ಲಿ ಹುಡುಕಿದ್ರೆ ಸಿಗ್ಬೋದು. ಹಾಗಾಗಿ ನೇತಾಜಿಯವರ ವಿಷಯ ಮಾತಾಡೋದು ಅಂದ್ರೆ ನೇತಾಜಿಯವರ ಕಣ್ಮರೆಯ ವಿಷಯ ಮಾತಾಡೋದಲ್ಲ, ಭಾರತದ ಇತಿಹಾಸದ ಮತ್ತು ಸಮಕಾಲೀನ ಸಮಾಜದ ಅನೇಕ ಸತ್ಯಗಳು ಯಾಕೆ ಕಣ್ಮರೆಯಾದವು. ಇಲ್ಲಿ ವ್ಯಕ್ತಿಗಳನ್ನು ಕಣ್ಮರೆ ಮಾಡಿಲ್ಲ, ಸತ್ಯವನ್ನೇ ಕಣ್ಮರೆ ಮಾಡಿದ್ದಾರೆ. ಇಲ್ಲಿ ಅಪಹರಣ ಆಗಿರೋದು ವ್ಯಕ್ತಿದಲ್ಲ, ಸತ್ತಿದ್ದೇ ಅಪಹರಣ ಆಗಿದೆ. ಅನೇಕ ರಹಸ್ಯ ವಿಷಯಗಳು ಸಹಜವಾಗಿ ರಾಷ್ಟ್ರಪತಿಗಳಿಗೆ ಗೊತ್ತಿರುತ್ತೆ ಅಲ್ವಾ. ಅವ್ರ ದೇಶದ ಮೊದಲನೇ ಪ್ರಜೆ. ಮನೆಗೆ ಹೋದ್ಮೇಲೆ ನೀವು ಹುಡುಕಿ, ನಮ್ಮ ದೇಶದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ರಾಷ್ಟ್ರಪತಿಗಳಿದ್ದು ಜ್ಞಾನಿ ಜೈಲ್ ಸಿಂಗ್ ಅವರು, ಆಮೇಲೆ ಐ ಥಿಂಕ್ ಶಂಕರ್ ದಯಾಳ್ ಶರ್ಮಾ ಅವ್ರು ಬಂದರು. ಅವರಾದ್ಮೇಲೆ ಜ್ಞಾನಿ ಜೈಲ್ ಸಿಂಗ್ ಅವ್ರು ಹೇಗೆ ನಿಧನರಾದ್ರು ಅಂತ ನೀವೇ ಹುಡುಕಿ ಮನೆಗೆ ಹೋಗಿ. ನಿನ್ ಬೇಕಾದ್ರೆ ಮೆಸೇಜ್ ಮಾಡಿ ಅಥವಾ ಕಿರಣ್ಗೆ ಮೆಸೇಜ್ ಕಳಿಸಿ ಅವ್ರು ಕಳಿಸ್ತಾರೆ. ಯಾರ್ಯಾರು ನೆನಪಿದ್ರು ನೀವು ಹೇಳ್ಬೋದು. ಜ್ಞಾನಿ ಜೈಲ್ ಸಿಂಗ್ ಅನ್ನೋರು ಹೇಗೆ ಪ್ರಾಣ ಹೋಯ್ತು ಅವ್ರದ್ದು ಅಂದ್ರೆ ನಿಧನರಾದ್ರು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈ ಅವರು ಹೇಳಿದಂತೆ ಯಾರನ್ನ ಇಲ್ಲಿ ಬಿತ್ತನೆ ಮಾಡಿದ್ರು, ಯಾವ್ಯಾವ ವ್ಯಕ್ತಿಗಳನ್ನು ಬಿತ್ತನೆ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳದೆ ತುಂಬಾ ಭೋಳೆತನದಿಂದ ಭಾರತದ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿಗಳ ಗುಂಪು, ಒಂದು ಶಾಂತಿವಾದಿಗಳ ಗುಂಪು ಅಂತ ಬಹಳ ಸಿಂಪಲ್ ಆಗಿ BA ತರಗತಿ ಅಥವಾ PUC ನಲ್ಲಿ ಪಾಠ ಮಾಡೋದು, MA ಪಾಠ ಮಾಡ್ತಾರಲ್ಲ, ಆ ಟೈಪ್ ಓದಿದ್ರೆ ಇತಿಹಾಸ ನಮ್ಗೆ ಅರ್ಥ ಆಗಲ್ಲ. ಇತಿಹಾಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದಾರೆ ನೇತಾಜಿದು. ನಾನು ಇಲ್ಲಿ ಬರೆದಿರೋದು ಐತಿಹಾಸಿಕ ಕಾದಂಬರಿ ಅಂತ ಅನ್ಸಿದ್ರು ಇದರ ಒತ್ತು ಹೆಚ್ಚು, ಇದು ಕೊಟ್ಟಿರೋ ಒತ್ತು, ಸ್ಟ್ರೆಸ್ ಅಂತೀವಲ್ಲ, ಒತ್ತು ಕೊಟ್ಟಿರೋದು ಇದು ಸಹಜವಾಗಿ ಸಮಕಾಲೀನವಾದ ರಾಜಕೀಯ ಅಥವಾ ಸಾಮಾಜಿಕ ವಿಚಾರಗಳು ಇದರಲ್ಲಿ ಬಂದಿದೆ. ಈಗಿನ ಇತಿಹಾಸದ ವಿಷಯಗಳು ಬರುತ್ತೆ. ಅಂದ್ರೆ ಉದಾಹರಣೆಗೆ ನರಸಿಂಹರಾವ್ ಅವರ ಕಾಲದಲ್ಲೋ, ನರಸಿಂಹರಾವ್ ಮೊದಲನೇ ಪುಸ್ತಕದಲ್ಲಿ ನೋಡಿ, ನಿಮ್ಗೆ ಗೊತ್ತಿರುತ್ತೆ, ಓದಿರ್ತಾರೆ ಈಗಾಗಲೇ. ಯಾರೋ ಒಬ್ರು ನೇತಾಜಿಯವರು ವಿಯೆಟ್ನಾಂನಲ್ಲಿ ಇದ್ರಾ ಇಲ್ವಾ ಅಂತ ತಿಳ್ಕೊಳಕ್ ಹೋದ್ರೆ ಆಮೇಲೆ ಅವ್ರ ಕತೆ ಏನಾಯ್ತು, ಆ ಜರ್ನಲಿಸ್ಟ್ ಕತೆ ಏನಾಯ್ತು, ಆ ಜರ್ನಲಿಸ್ಟ್ ಯಾಕೆ ಆತ ಬಾಯಿ ಮುಚ್ಕೊಂಡಿರೋ ಸಂದರ್ಭ ಬಂತು, ಆ ಡ್ಯಾನ್ಸರ್ ಯಾರೋ ಒಬ್ಳು ಹೋಗ್ತಾಳೆ, ನಿಜವಾದ ಡ್ಯಾನ್ಸರ್ ಅಂದ್ರೆ ಅದೇನು ಕಾಲ್ಪನಿಕ ಅಲ್ಲ. ಆ ಡ್ಯಾನ್ಸರ್ ಹೇಗೆ ಆ ವಿಷಯವನ್ನೇ ಅವಳು ಎರಡನೇ ಸತಿ ಪೇಪರ್ ಅವ್ರು ಕೇಳಕ್ ಹೋದಾಗ ಅವಳು ಮುಚ್ಚಿಟ್ಟು ಮಾತನ್ನ ಆಕೆ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ತಾಳೆ. ಅಂದ್ರೆ ನಾವು ಮಾತಾಡ್ತಾ ಇರೋ ವಿಷಯ, ಇದ್ರಲ್ಲಿ ಬರಿತಾ ಇರೋ ವಿಷಯ ಭಾರತದ ಇತಿಹಾಸದ ಮೇಲೆ ಒಂದು ತೂಗಾಡುತ್ತಿರುವ ಕತ್ತಿ, ಆ ಥರ ಸಬ್ಜೆಕ್ಟೇ ಹೊರತು ಇದು ಡೆಡ್ ಅಂಡ್ ಗಾನ್ ಅಂತೀವಲ್ಲ, ಹಳೇದಲ್ಲ. ಹಾಗಾಗಿ ನೇತಾಜಿ ಅವರು ಭಾರತಕ್ಕೆ ಬಂದಾಗ ತಮ್ಮನ್ನು ಏನಂತ ಕರ್ಕೊಳ್ತಾ ಇದ್ರು ಅಂದ್ರೆ ಮೃತಭೂತ, ಡೆಡ್ ಗೋಸ್ಟ್. ಅವ್ರ ಪತ್ರಗಳಲ್ಲಿ ಬರೋದು ಇವರ ಡೆಡ್ ಗೋಸ್ಟ್, ಡೋಂಟ್ ಕಾಲ್ ಮಿ SC ಅಂದ್ರೆ ಸುಭಾಷ್ ಚಂದ್ರ ಅಂತ ಕರಿಬೇಡಿ.
ಡೋಂಟ್ ಕಾಲ್ ಮೀ ಎನ್, ನೇತಾಜಿಯನ್ನು ಕರಿಬೇಡಿ. ದರ್ ಇಸ್ ಒನ್ ಮೋರ್ ಎನ್, ನೆಹರು. ಹಂಗಾಗ್ಬಿಟ್ಟು ಅವ್ರನ್ನ ಕರಿಬೇಕಾದ್ರೆ JLN ಅಂತ ಕರಿಬೇಕು ನೆಹರು ಅವ್ರನ್ನ, ಕೋಡ್ ಅವೆಲ್ಲ. ನನ್ನನ್ನು ಕರಿಬೇಕಾದ್ರೆ ಡೆಡ್ ಗೋಸ್ಟ್ ಅಂತ ಕರಿಬೇಕು. ನಾನು ಭಾರತೀಯರ ಪಾಲಿಗೆ ಸತ್ತಿದ್ದೀನಿ, ಭಾರತೀಯರಿಗೆ ನನ್ನ ನೆನಪಿಲ್ಲ. ಮೊದಲಿನ ಪ್ರಶ್ನೆ ಈ ಪ್ರಶ್ನೆ ಎರಡು ಸೇರಿ ಹೇಳೋದಾದ್ರೆ, ಇಂಡಿಯಾ ನೆವರ್ ರಿಮೆಂಬರ್ಡ್ ಹಿಮ್ ಎಟ್ ದಿ ಟಾಪ್ ಪೋಸ್ಟ್ ಲೆವೆಲ್ಸ್. ಸಾಮಾನ್ಯ ಜನ ನೆನ್ಪಿಟ್ಟಿದ್ದಕ್ಕೆ ನಾವೆಲ್ಲ ಇವತ್ತು ಈ ಸಭೆಯಲ್ಲಿ ಇರುವಂಥದ್ದು. ಆದ್ರೆ ಯಾರು ಅಧಿಕಾರಗಳ ಪೋಸ್ಟ್ಗಳಲ್ಲಿದ್ದಾರೆ, ಯಾರ ಕೈನಲ್ಲಿ ಗ್ರೀನ್ ಇಂಕ್ ಪೆನ್ ಇದೆ, ಸೈನ್ ಮಾಡೋ ಅಥಾರಿಟಿ ಇದೆ, ಅವ್ರು ಯಾರು ಕೂಡ ಅದಕ್ಕೆ ಜಸ್ಟಿಸ್ನ ಕೊಡೋದಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಬಹಳ ದೊಡ್ಡ ಪ್ರಶ್ನೆ, ಪ್ಲಾಂಟ್ ಅನ್ನೋ ಪ್ರಶ್ನೆ ಹೇಳಿ ನಿಲ್ಲಿಸ್ತೀನಿ. ಬಂದಂತ ಪ್ರಶ್ನೆ ಅಂದ್ರೆ ಸ್ವಾತಂತ್ರ್ಯ ಬಂದಿದ್ದು ಯಾರಿಂದ? 6 ಲಕ್ಷ ಜನ ಹೋರಾಟ ಮಾಡಿ ರಕ್ತವನ್ನು ಚೆಲ್ಲಿ ಅವರಿಂದ ಸ್ವಾತಂತ್ರ್ಯ ಬಂತ? ಇಲ್ಲ ಅಂದ್ರೆ ಚರಕವನ್ನು ನೂತು ಒಂದು ಅಹಿಂಸೆಯ ಮಾತುಗಳು ಅದನ್ನ ಹೇಳಿದ್ರಿಂದ ಸ್ವಾತಂತ್ರ್ಯ ಬಂತ? ಈಗ ಅಷ್ಟೊಂದು ಅಹಿಂಸೆಯಿಂದ ಮತ್ತು ಚರಕ ನೋಡೋದ್ರಿಂದ ಸ್ವಾತಂತ್ರ್ಯ ಬಂದಿದ್ರೆ ನಮ್ಮ ಪ್ರಧಾನ ಮಂತ್ರಿಗಳು 10,000 ಚರಕನ್ ತಗೊಂಡೋಗಿ ಉಕ್ರೇನ್ ಮತ್ತೆ ರಷ್ಯಾ ಬಾರ್ಡರ್ ಅಲ್ಲಿ ಇಡ್ಬೋದಾಗಿತ್ತು. ನೀವೊಂದು 5,000 ಸುತ್ರಿ ಚರಕನ, ನೀವೊಂದು 5,000 ಸುತ್ರಿ ಮಾಡಿ ಎಲ್ಲ ಸೈನಿಕರಿಗೆ ಕಾಲ್ಚೀಲ ಹೊಲ್ಕೊಡ್ಬೋದಾಗಿತ್ತು. ಅದ್ರಲ್ಲಿ ಇನ್ನೇನು ಬರೋದಿಲ್ಲ, ಮಾಡ್ಬೋದಿತ್ತು. ಯಾಕೆ? ಯಾವ್ಯಾವ ಈಗ ಗಾಜಾದಲ್ಲಿ ಇಸ್ರೇಲ್ ಮತ್ತು ಇವ್ರ ಮೂಲಕ ಇರಾನ್ ಮೂಲಕ ಯುದ್ಧ ನಡೀತಾ ಇದೆ ಅಲ್ಲ, ಗಾಜಾದಲ್ಲಿ ಅದ್ರ ಬಗ್ಗೆ ಮಾಡ್ಬೋದಾಗಿತ್ತಲ್ಲ, ಆಯ್ತಾ? ಅಲ್ಲೂ ಕೂಡ ಇರೋದೊಂದು 5,000 ಗಾಂಧೀಜಿ ಫೋಟೋ, ಗುಲಾಬಿ ಹೂವು, ಆಮೇಲೆ ಬಿಳಿ ಪಾರಿವಾಳ ಎಲ್ಲ ತಗೊಂಡೋಗಿ ಒಂದು ಭಜನೆ ಮಾಡ್ಕೊಂಡು ಬಂದಿದ್ರೆ ಶತ್ರುಗಳ ಎದೆ ಕರಗಿ ಎಲ್ಲರೂ ಶಾಂತಿ ಮಾರ್ಗದಲ್ಲಿ ಹೋಗ್ತಾರಪ್ಪ. ಸತ್ಯಹಿಂಸೆ ದೇಶ ಅಲ್ವಾ ನಮ್ದು, ಯಾಕೆ ಮಾಡ್ತಿಲ್ಲ? ಯಾರು ಕೇಳಲ್ಲ. ನೀವು ಕುಮಟಾದಲ್ಲಿ ಬಾಡಿಗೆ ಮನೆ ಬಿಡ್ಸಕ್ಕಾಗಲ್ಲ, ಸತ್ಯಹಿಂಸೆ ಹೇಳಿ. ನಿಮ್ ಮನೆ ಯಾರು ಬಾಡಿಗೆ ಕೊಟ್ಟಿದ್ರೆ ಇನ್ಯಾರಿಗಾರು ಬಾಡಿಗೆ ಅವನಿಗೆ ಕೊಟ್ಟು ಒಂದಷ್ಟು ಒದಿಸಿ ಬಿಡಿಸ್ಬೇಕಾಗತ್ತೆ. ಅದು ನೀವೇ ಸ್ವಲ್ಪ ಜೋರ್ ಮಾಡಿಸಿ ಪೊಲೀಸ್ಗೆ ಹೇಳಿ ಇನ್ನೇನೋ ಮಾಡಿಸ್ಬೇಕು. ಪ್ರೆಷರ್ ತಂದು ಯಾರೊಬ್ಬ ಬಿಟ್ಟಿಲ್ಲ 3 ವರ್ಷ ಆದ್ರೂ ಮನೆ ಬಾಡಿಗೆ ಖಾಲಿ ಮಾಡ್ತಿಲ್ಲ ಅಂದ್ರೆ ಏನು ನೀವು ಸತ್ಯಹಿಂಸೆ ಅಂತ ಗಾಂಧೀಜಿ ಕ್ಯಾಸೆಟ್ ಹಾಕಕ್ಕಾಗತ್ತಾ? ಯಾಕೆ ನಾನು ಈ ಪಾಯಿಂಟ್ ಹೇಳ್ತೀನಿ ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾರಿಂದ? ನೇತಾಜಿಯವರಿಂದ ಬಂತ, ಗಾಂಧೀಜಿಯಿಂದ ಬಂತ? ಇದು ಡಿಸೈಡ್ ಆಗ್ಬೇಕಾದ ಪ್ರಶ್ನೆ. ಸಮಾಜ ಡಿಸೈಡ್ ಮಾಡ್ಬೇಕಾದ ಪ್ರಶ್ನೆ, ರಾಜಕಾರಣಿಗಳಲ್ಲ. ಸಮಾಜಕ್ಕೆ ಇನ್ನೂ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಸಮಾಜ ಹಿಂಗಿಂಗ್ ಆಗ್ತಾ ಇದೆ ಪ್ರತಿ ಸತಿ. ಒಂದು, ಸಮಾಜಕ್ಕೆ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ ಇದೆ. ಮತ್ತು ಗಾಂಧಿ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಬಹಳ ದೊಡ್ಡ ಇಂಡಸ್ಟ್ರಿ. ಅದು ಸರ್ಕಾರದಿಂದ ಎಷ್ಟು ಕೊಡುತ್ತೆ ಫಂಡ್ಗಳು. ಅರವಿಂದ್ರ ಕೊಡ್ತಾರ, ವಿವೇಕಾನಂದ್ರ ಕೊಡ್ತಾರ, ಬೇರೆ ವಿಚಾರಕ್ಕೆ ಕೊಡ್ತಾರ. ಇವರೆಲ್ಲ ಕಿಸೆಯನ್ನು ದುಡ್ಡು ಹಾಕೊಂಡು ಮಾಡ್ತಾ ಇದ್ದಾರೆ ಅರವಿಂದ್ರ ಕೆಲಸ. ಬೆಂಗಳೂರು ಕಾಲದಿಂದಲೂ ಅದೇ ಆಯ್ತು ಅಲ್ವಾ? ಎಲ್ರಿಗೂ ಗೊತ್ತಿದೆ. ಯಾಕೆ ಇವರೆಲ್ಲ ಮಾಡೋಂಗಿಲ್ಲ, ವಿರೋಧ. ಗೌರ್ಮೆಂಟ್ ಎಲ್ಲ ಕಡೆ ಮಾಡುತ್ತೆ. ಒಂದೇ ಒಂದು ಜೋಕ್ ಹೇಳಿ ನಿಲ್ಲಿಸ್ತೀನಿ. ಜೋಕ್ ಅಲ್ಲ, ಹಿಸ್ಟ್ರಿ, ಬಟ್ ಜೋಕ್ ತರ ಕೇಳುತ್ತೆ. ಗಾಂಧೀಜಿಯವರು ಜಪಾನ್ ದೇಶಕ್ಕೆ ಯಾವತ್ತೂ ಹೋಗ್ಲಿಲ್ಲ, ಹೌದಾ? ನೀವು ಚೆಕ್ ಮಾಡಿಬೇಕು, ಜಪಾನ್ ಹೋಗ್ಲಿಲ್ಲ. ಮೊನ್ನೆ ಭಾರತದ ರಾಯಭಾರ ಕಚೇರಿಯಲ್ಲಿ ಎದುರುಗಡೆ ನಾನು ಅಲ್ಲಿ ಕೆಲಸ ಮಾಡಿದ್ರಿಂದ, ಅಂದ್ರೆ ಅಲ್ಲಲ್ಲ, ವಿಯೆಟ್ನಾಂ ಅಲ್ಲಿ, ಅದರ ಒಳಗಿನ ವಿಚಾರಗಳು ಸಾಕಷ್ಟು ಹೇಳಬಲ್ಲೆ. ರಾಯಭಾರ ಕಚೇರಿಯ ಮುಂದೆ ಗಾಂಧೀಜಿಯವರ ಒಂದು ಪುತ್ಥಳಿ, ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಭಾರತ ಸರ್ಕಾರ ದುಡ್ಡು ಕೊಟ್ಟು. ಯಾವ ದೇಶಕ್ಕೆ ಇವ್ರು ಹೋಗೇ ಇಲ್ಲ. ಅಲ್ಲಿಗೆ ಹೋಗೋರು ಯಾರು? ಅಲ್ಲಿಗೆ ಹೋಗಿದ್ದು ರವೀಂದ್ರನಾಥ್ ಟ್ಯಾಗೋರ್, ಅಲ್ಲಿಗೆ ಹೋಗಿದ್ದು ನೇತಾಜಿ. ಒಂದು ಜಪಾನಿಯರೇ ಇವ್ರಿಗೆ ಸಹಾಯ ಮಾಡಿ ಸೈನ್ಯಕ್ಕೆ ಸಹಾಯ ಮಾಡಿದ್ರು. ಯಾರು ಸ್ಟ್ಯಾಚ್ಯೂ ಇರಬೇಕಾಗಿತ್ತು ಎಂಬಸಿ ಮುಂದೆ? ಸಹಜವಾಗಿ ನೇತಾಜಿ. ಬೇಕಿದ್ರೆ ನಿಮ್ಗೆ ಕಲೆ ಆಸಕ್ತಿ ಇದ್ರೆ ಟ್ಯಾಗೋರ್ದು ಇನ್ನೊಂದು ಊರಲ್ಲಿ ಟ್ಯಾಗೋರ್ದು ಮಾಡಿಬೇಕಾದ್ರೆ ಪಾರ್ಕಲ್ಲೋ ಎಲ್ಲಾದ್ರು. ಗಾಂಧೀಜಿಯವರ ಉಪಸ್ಥಿತಿ ಇರದೇ ಇರುವಂತ ಭೂಭಾಗಗಳಲ್ಲೂ ಅಲ್ಲಿರುವ ಭಾರತದ ರಾಜಕೀಯ ಅಥವಾ ಒಂದು ರಾಯಭಾರ ರಾಜತಾಂತ್ರಿಕ ಕೇಂದ್ರದಲ್ಲೂ ಇವ್ರದೇ ಚಿತ್ರ ಇರಬೇಕು ಅಂತ ಮಾಡಿದ್ರೆ ಎಷ್ಟು ದೊಡ್ಡ ಸತ್ಯಹಿಂಸೆ ದೇಶ ನಮ್ದು. ಇದು ಈಗ ನಡೀತಿರೋದು, ಈ ವರ್ಷಕ್ಕೆ ಹೇಳ್ತಿರೋದು ನಿಮಗೆ ನಾನು. 2025 ಕತೆ ಇದು. ಭಾರತೀಯರಿಗೆ ಇದರದ್ದು ಒಂದು ಇಷ್ಟು ಇಂಟರ್ನೆಟ್ ನೋಡ್ತಾರೆ, ಇಷ್ಟು ಹುಡುಕ್ತಾರೆ, ಮೊಬೈಲ್ ಹುಡುಕ್ತಾರೆ. ಯಾರು ನೋಡೋದೇ ಇಲ್ಲ ಇಂಥ ವಿಷಯನ. ನಮ್ ಕಣ್ಮುಂದೆ ನಡೀತಿರತ್ತಿದು ನೋಡಿ. ಇದ್ರ ಅರ್ಥ ಏನಂದ್ರೆ, ನಿಮ್ ಪ್ರಶ್ನೆ ಅದೇನೆ, ಯಾರು ಪ್ಲಾಂಟ್ ಮಾಡಿದ್ರು ಅಂದ್ರೆ ಆ ಪ್ಲಾಂಟ್ ಮಾಡಿದ್ದಲ್ಲ. ಈಗಲೂ ಅದನ್ನೇ ಹೇಳಿ ಸಹಜವಾಗಿ ಆ ವಿಗ್ರಹ ಇಟ್ಟರೆ ಏನಾಗುತ್ತೆ? ಮುಂದಿನ ವರ್ಷದಿಂದ ಅಕ್ಟೋಬರ್ 2 ನೀವು ಒಂದು ಡ್ಯಾನ್ಸೋ ಡ್ರಾಮಾನೋ ಮಾಡಿಸ್ಲೇಬೇಕಾಗತ್ತಾ? ಅದೊಂದು ರಿಚುವಲ್ ಆಗುತ್ತೆ, ಅದೊಂದು ಪದ್ಧತಿಯಾಗಿ ಬೆಳೀತಾ ಹೋಗುತ್ತೆ ಅಷ್ಟೇ. ನೇತಾಜಿಯನ್ನ ಕಿತ್ತು ಬಿಸಾಕೋದಿಕ್ಕೆ ಅವ್ರನ್ನೇ ಕಿತ್ತು ಬಿಸಾಕ್ಬೇಕಾಗಿಲ್ಲ. ಸುಮ್ಮನೆ ಇದನ್ನ ತಂದು ಒಂದು ಚರಕ ಬಿಟ್ಟರೆ ಸಾಕು, ಅಷ್ಟೇ. ಆರಾಮಾಗಿ ನಡ್ಕೊಂಡು ಹೋಗುತ್ತೆ.
ಈ ರೀತಿಯದನ್ನ ಮಾಡ್ತಾ ಇರುವುದು ವಿದೇಶಿ ಶಕ್ತಿಗಳಲ್ಲ, ಭಾರತದ ಚುನಾಯಿತ ಸರ್ಕಾರಗಳೇ ಈ ಕೆಲಸವನ್ನು ಮಾಡ್ತಾ ಇದೆ. ಈಗಿರೋ ಸರ್ಕಾರ ಮಾಡ್ತಾರೆ ಈ ಮಾತನ್ನ, ಈಗ ಕಾಂಗ್ರೆಸ್ ಮಾಡಿಲ್ಲ ಈ ಕೆಲಸ, ಈಗಿರೋ ಸರ್ಕಾರ ಮಾಡಿರೋದು ಇದು, ಕೇಂದ್ರ ಸರ್ಕಾರ. ಯಾಕೆ? ಅವರಿಗೂ ಅಂತಾರಾಷ್ಟ್ರೀಯವಾಗಿ, ಈಗ ನಾನು ಏನೋ ಒಂದು ಮಾತಲ್ಲಿ ಏನೋ ಒಂದು ಇದೆಯಲ್ಲ, ಈಗ ನಾನು ಆಕ್ಚುಲಿ ಒಂದು ಜೋಡಿ ಚಪ್ಪಲಿಯನ್ನ ಮಾರಾಟ ಮಾಡಬೇಕು, ಆದ್ರೆ ನಾನು ಒಂದೇ ಒಂದು ಕಾಲಿನ ಚಪ್ಪಲಿ ಪ್ರೊಡಕ್ಷನ್ ಮಾಡ್ಬಿಟ್ಟಿದ್ರೆ ಹೆಂಗಾದ್ರೂ ಅದನ್ನ ನಾನು ಸೇಲ್ ಮಾಡ್ಬೇಕಾಗಿದೆ. ಈಗ ಹೆಂಗೆ ಭಾರತದಲ್ಲಿ ಯಾವುದು ಸೇಲ್ ಆಗತ್ತೆ, ಎಲ್ಲಿ ಯಾವುದು ಜನಗಳಿಗೆ ಮೋಹಕವಾಗಿ ಕಾಣಿಸುತ್ತೆ ಅಂದ್ರೆ ಜಗತ್ತಿನಾದ್ಯಂತ ಶಾಂತಿ, ಸತ್ಯ, ಅಹಿಂಸೆಯಿಂದ ಯಾರಿಗ್ ಬೇಡ ಅನ್ಸುತ್ತೆ? ಚೆನ್ನಾಗಿದೆ ಅನ್ಸುತ್ತಲ್ವಾ ಕಿವಿಗೆ, ಇಟ್ಸ್ ಎ ಮ್ಯೂಸಿಕ್ ಟು ದಿ ಇಯರ್ಸ್. ಯುದ್ಧ ಅಂದ್ರೆ ಬಾಂಬ್, ಪಟಾಕಿನೇ ಬೇಡ ಅನ್ನೋ ದೇಶ ನಾವು. ಪಟಾಕಿ ಹೊಡೆದ್ರೆ ಓಝೋನ್ ಲೇಯರ್ ಢಮ್ ಬಂದ್ಬಿಡುತ್ತೆ ಅಂತೀವಿ. ಉಕ್ರೇನ್ ವಾರ ಆದಾಗ ಏನೂ ಆಗ್ಲಿಲ್ಲ ಅಲ್ಲ, ಅವಾಗ ಓಝೋನ್ ಲೇಯರ್ಗೆ ಏನೂ ಆಗ್ಲಿಲ್ಲ. ಗಾಜಾದಲ್ಲಿ ಇಸ್ರೇಲ್ ಮತ್ತೆ ಇವರು ಹೊಡೆದಾಟ ಮಾಡ್ಕೊಂಡ್ರೆ ಅವಾಗ ಏನು ಆಗ್ತಾ ಇಲ್ಲ, ಪ್ಯಾಲೆಸ್ಟೈನ್ ಯುದ್ಧ ಮಾಡ್ತಾ ಇದ್ರೆ. ನಾವೊಂದು ಲಕ್ಷ್ಮಿ ಪಟಾಕಿ ಒಂದಷ್ಟು ಪಟಾಕಿ ಹೊಡೆದ್ರೆ ಹಿಂದೂಗಳು ಹೊಡೆದ ತಕ್ಷಣ ಪರಿಸರಕ್ಕೆ ಮಾಲಿನ್ಯ ಆಗುತ್ತೆ. ಅಂದ್ರೆ ಕಾಳಿಯನ್ನ, ರಾಮನನ್ನ, ಪರಶುರಾಮನನ್ನ, ಕೃಷ್ಣನನ್ನ ಆರಾಧನೆ ಮಾಡಿ, ಅಂದ್ರೆ ಶಸ್ತ್ರಧಾರಿಗಳಾದ ದೇವತೆಗಳನ್ನ ಆರಾಧನೆ ಮಾಡುತ್ತಿರುವ ದೇಶ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ನಮಗೆ ಶಸ್ತ್ರಧಾರಿಗಳಿಂದ ಸ್ವಾತಂತ್ರ್ಯ ಬರಲಿಲ್ಲ, ನಿಶಸ್ತ್ರಧಾರಿಗಳಿಂದ ಸ್ವಾತಂತ್ರ್ಯ ಬಂತು. ಈ ನೆರೇಷನ್ ಅನ್ನ ವಿಶ್ವದ ಬೇರೆ ಬೇರೆ ಶಕ್ತಿಗಳು ಪೋಷಿಸ್ತಾ ಇದೆ. ಇದರಿಂದ ಒಂದು ಪೊಲಿಟಿಕ್ಸ್ ಇದೆ, ಬಲಾಢ್ಯ ರಾಷ್ಟ್ರಗಳದ್ದು. ಒಂಥರ ಖುಷಿ ಅಲ್ವಾ? ಒಬ್ಬ ಮನುಷ್ಯ ತುಂಬಾ ದುರ್ಬಲ ಇದ್ದವನ್ಗೆ ಇನ್ನಷ್ಟು ಒಳ್ಳೆಯವನ್ ಕುಮಟಾದಲ್ಲಿ ಯಾರು ಇಲ್ಲಪ್ಪ, ನೀನೇ ಬೆಸ್ಟ್ ವ್ಯಕ್ತಿ, ನಮ್ಮೂರಿನ ಮಹಾತ್ಮ ಗಾಂಧಿ ನೀನೇ ಅಂದ್ರೆ ಖುಷಿ ಆಗುತ್ತೆ ಅವ್ನಿಗೆ. ದಿನ ಒಂದೊಂದು ಓಡಾಡ್ಕೊಂಡಿರ್ತಾನೆ ಪೇಟೆ ಬೀದಿಲ್ಲ, ಅವ್ನಿಗೇನಾಗಬೇಕು? ಅವ್ನು ದುಷ್ಟ ಅಂತ ಬೈದ್ರೆ ಅವನಿಗೆ ಬೇಸರ ಆಗ್ಬಿಡುತ್ತೆ ಅಲ್ವಾ? ಒಳ್ಳೆಯವನು ಅಂತ ಒಪ್ಸಿದ್ರೆ ಎಂತ ದುರ್ಬಲ ವ್ಯಕ್ತಿಗೂ ಇವನು ಟೋಪಿ ಆಗ್ತಾ ಇದ್ದಾನೆ ಅನ್ನೋಕ್ಕಿಂತ ನೋಡಿ ಅಟ್ಲೀಸ್ಟ್ ನಮ್ಮ ಮನೆಯವರು ಅರ್ಥ ಮಾಡ್ಕೊಳ್ಳಿಲ್ಲ, ಅವರಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ಇನ್ನೊಬ್ರು ಅಂತ ಅವನಿಗೆ ಖುಷಿ ಆಗುತ್ತೆ. ಭಾರತಕ್ಕೆ ಈ ತರದ ಒಂದು ಹುಚ್ಚನ್ನ ವಿದೇಶದ ಬೇರೆ ಬೇರೆ ಯೂನಿವರ್ಸಿಟಿಗಳು, ಮೀಡಿಯಾಗಳು, ಸರ್ಕಾರಗಳು ಹಚ್ಚಿವೆ. ಅದು ನೆಹರು ಕಾಲದಿಂದನೂ ಅದನ್ನ ನಂಬ್ಕೊಂಡವರು ಅಚ್ಚುಕಟ್ಟಾಗಿ ಇದೇ ಕೆಲಸವನ್ನ ಮಾಡ್ಕೊಂಡು ಬಂದು, ಗಾಂಧೀಜಿಯವರು ಹೋಗದೇ ಇರುವಂತ ಜಪಾನ್ ದೇಶದಲ್ಲಿ ಗಾಂಧೀಜಿಯವರ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಟ್ಯಾಗೋರ್ ಜಾಗ ಕಿತ್ತಾಕ್ತಾರೆ, ನೇತಾಜಿಯವ್ರ ಜಾಗ ಕಿತ್ತಾಕ್ತಾರೆ. ಮತ್ತೆ ಗಾಂಧಿ ಅವರಿಬ್ಬರ ವಿಚಾರಗಳಲ್ಲಿ ಭಿನ್ನತೆ ಇದ್ರು ಸಹ ಒಬ್ಬರನ್ನೊಬ್ಬರು ಗೌರವಿಸ್ತಾ ಇದ್ರು. ನೆಹರು ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಮಾಡ್ತಿದ್ದ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರಿಗೆ ಮಾಡ್ತಾರೆ. ಅಲ್ಲಿ ಸಮಗ್ರ ಭಾರತದ ಇತಿಹಾಸ ಸದಸ್ಯರಾಗಿ ಇದನ್ನ ಮೆನ್ಷನ್ ಮಾಡಿ ದಯವಿಟ್ಟು ಇದ್ರ ಬಗ್ಗೆ ಗಾಂಧೀಜಿಯವರು ಹಿಟ್ಲರ್ನು ಕೂಡ ಮೈ ಬ್ರದರ್ ಹಿಟ್ಲರ್ ಅಂತ ಕರೆದಿದ್ದಾರೆ. ಅವರು ಕುಶಲ ರಾಜಕಾರಣಿ, ಇಸ್ ಎ ವೆರಿ ಗುಡ್ ಪೊಲಿಟಿಷಿಯನ್. ಗಾಂಧೀಜಿಯವರು ಭಿನ್ನಾಭಿಪ್ರಾಯವಿರುವಂತಹ ಯಾರನ್ನೂ ಅವರು ಸಹಿಸಿಕೊಳ್ಳಿಲ್ಲ. ಭಿನ್ನಾಭಿಪ್ರಾಯವಿದ್ದಂತಹ ಬಿಪಿನ್ ಚಂದ್ರಪಾಲ್ ಕಾಂಗ್ರೆಸ್ಸಿಂದ ಆಚೆಗೆ ಹೋದ್ರು. ಅರವಿಂದ್ರು ಅನೇಕ ಸತಿ ಟೀಕೆ ಮಾಡಿದ್ದಾರೆ. ಮಹರ್ಷಿ ಆಗಕ್ ಮುಂಚೆ ಅವರು ರಾಜಕೀಯ ಬರವಣಿಗೆಗಳನ್ನು ಮಾಡುವಾಗ ಅನೇಕ ಕಡೆಗಳಲ್ಲಿ ಟೀಕೆಯನ್ನ ಮಾಡಿದ್ದಾರೆ. ಆಮೇಲೆ ಕೂಡ ಅದನ್ನ ಮಿಶೆಲ್ ಡೆನಿನ್ ಅವ್ರ ಪುಸ್ತಕದಲ್ಲಿ ಬರೀತಾರೆ. ಅವ್ರ ಮಗ ಹರಿಲಾಲ್ ಗಾಂಧೀಜಿಯವರು ಇವ್ರನ್ನ ಮಹರ್ಷಿ ಅರವಿಂದ್ರನ್ನ ಭೇಟಿ ಮಾಡಕ್ಕೆ ಆಶ್ರಮಕ್ಕೆ ಬರ್ತಾರೆ ಪಾಂಡಿಚೇರಿಗೆ. ಆವಾಗ ಕೇಳ್ತಾರೆ, ಗಾಂಧೀಜಿಯವರು ಅಹಿಂಸೆಯ ಸಂದೇಶವನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ. ಆವಾಗ ಹರಿಲಾಲ್ ಗಾಂಧಿಗೆ ಅರವಿಂದ್ರು ಹೇಳ್ತಾರೆ, ನೀವು ಹೋಗಿ ನಿಮ್ ತಂದೆಯವ್ರಿಗೆ ಹೇಳು, ಅಫ್ಘಾನಿಸ್ತಾನದ ನವಾಬ ಪಠಾಣ ಅವನು ಭಾರತದ ಮೇಲೆ ದಾಳಿ ಮಾಡಿದ್ರೆ ಅಹಿಂಸಾ ತತ್ವನ ಏನ್ ಮಾಡ್ಬೇಕು ಅಂತ ಅದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಮಿಶೆಲ್ ಡೆನಿನ್ ಅನ್ನುವಂತ ಒಬ್ಬ ವಿದ್ವಾಂಸರು, ಕನ್ನಡಕ್ಕೂ ಆಗಿದೆ ಆ ಪುಸ್ತಕ, ಅದರಲ್ಲಿ ಮಾಡ್ತಾರೆ. ಗಾಂಧೀಜಿಯವರಲ್ಲಿ ಲಾಜಿಕಲ್ ಆಗಿರೋ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ, ಕಠೋರವಾದ ವಾಸ್ತವದ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ. ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಅವರು ಸೈದ್ಧಾಂತಿಕವಾದ ರೀತಿಯ ವಿಷಯಗಳನ್ನೇ ಅವ್ರು ಮಾಡಿ ಹೇಳ್ತಿದ್ರು. ಉದಾಹರಣೆಗೆ ಅವರ ಪತ್ನಿ ಕಸ್ತೂರ್ಬಾ ಅವರು, ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಬರೀ ಪೊಲಿಟಿಕ್ಸ್ ನೋಡಿದ್ರೆ ಗೊತ್ತಾಗಲ್ಲ, ಅವ್ರ ಮನೆಯವ್ರ ಜೊತೆನೂ ಹೇಗಿದ್ರು ಅಂತ ನೋಡಿದ್ರೆ ಅವರ ಉದಾತ್ತತೆ ಏನು ಅಂತ ಗೊತ್ತಾಗುತ್ತೆ. ಅವರ ಮನೆಯವ್ರಿಗೆ ಇದಾದಾಗ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಬದುಕ್ಬೋದು ಅಂತಾರೆ, ಅದು ವಿದೇಶಿ ಔಷಧಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಆ ರೀತಿ ಇಂಗ್ಲಿಷ್ ಔಷಧಿಯನ್ನು ಕೊಡಕ್ಕಾಗಲ್ಲ, ಅವಳಿಗೆ ನನ್ನ ಪ್ರಾರ್ಥನೆನೇ ಸಾಕು, ನನ್ನ ತೊಡೆ ಮೇಲೆ ಅವಳು ಆನಂದದಿಂದ ಪ್ರಾಣವನ್ನ ಬಿಡ್ತಾಳೆ ಅಂತ. ಹಾಗೆ ಆಯ್ತು ಕಸ್ತೂರ್ಬಾ ಅವರು.
ಅವ್ರಿಗೆ ಒಂದ್ಸತಿ ಜ್ವರ ಬರುತ್ತೆ, ಅವಾಗ ಅವರ ವೈದ್ಯರು ಜ್ಞಾಪಿಸ್ತಾರೆ. ನೀವು ಹೇಳಿದಂತೆ ನೀವು ಕೂಡ ಇಂಗ್ಲಿಷ್ ಮೆಡಿಸಿನ್, ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ, ನಮ್ಗೆ ಮೆಡಿಸಿನ್ ನಲ್ಲಿ ಪಶ್ಚಿಮ ಪೂರ್ವ ಅಂತ ಏನಿಲ್ಲ, ಅದನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಆಗಿ ಹೇಳ್ತಾರೆ. ನಾನೇನು ಅವ್ರನ್ನ ತಮಾಷೆ ಮಾಡ್ಬೇಕು ಅಂತಲ್ಲ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವ್ರ ಪಾತ್ರ ತುಂಬಾ ಇದೆ, ನಾವು ಅದನ್ನ ಖಂಡಿತ ಇಲ್ಲ ಅಂತ ಹೇಳ್ತೀವಿ. ಅವ್ನ ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಒಂದು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಅಥವಾ ಆಂದೋಲನದಲ್ಲಿ ಬರುವಂತ ಇದನ್ನ ಕೊಟ್ರು. ಆದ್ರೆ ಅವರಿಗೆ ಇರುವಂತ ಸಮಸ್ಯೆ ಏನು ಅಂದ್ರೆ, ಯಾರೂ ಅವ್ರನ್ನ ಅವ್ರು ಅಲ್ಲದೆ ಇರೋ ಮೆಥಡ್ ಅಲ್ಲಿ ಹೋಗ್ಬಾರ್ದು. ಸುಭಾಷ್ ಚಂದ್ರ ಬೋಸ್ ಹೋದ್ರೆ, ಇನ್ನೊಬ್ರು ಹೋದ್ರೆ ಅವ್ರನ್ನ ದಾರಿ ತಪ್ಪಿದ ದೇಶಭಕ್ತರು ಅಂತಾರೆ. ಅಷ್ಟೇ ಯಾಕೆ, ಛತ್ರಪತಿ ಶಿವಾಜಿ, ರಾಣಾ ಪ್ರತಾಪ್ ಸಿಂಹನು ದಾರಿ ತಪ್ಪಿದವರು ಅಂತ ಬರ್ದಿದ್ದಾರೆ. ಮತ್ತೆ ದಾರಿ ಯಾವ್ದಂದ್ರೆ ನಾನೇ ಹೋಗೋದ್ ದಾರಿ ಅಂತ, ನಂದೇ ಒಂದ್ ದಾರಿ. ಹಿಂದೆ ಆರಾಮಿತ್ತು ಅವ್ರು ಒಂದು ಜೋಕ್ ಮಾಡ್ತಿದ್ರು, ಎಲ್ಲಿಯೂ ಮೋಸ ಹೋಗದಿರಿ, ನಮ್ಮ ಅಂಗಡಿಗೆ ಏನೇ ಬನ್ನಿ. ಹೆಂಗ್ ಬೇಕಾದ್ರೆ ತಗೋಬಹುದು ಅಂತ, ಯಾಕಂದ್ರೆ 2 ಸಾಲಲ್ಲಿದೆ. ಎಲ್ಲಿಗೂ ಮೋಸ ಹೋಗುತ್ತೆ, ನಮ್ಮ ಅಂಗಡಿ ಬಂದ್ರೆ ಬೇರೆ ಅಂಗಡಿಲಿ ಮೋಸ ಮಾಡ್ತಾರಪ್ಪ, ನಮ್ಮ ಅಂಗಡಿಗೆ ಬಂದ್ರೆ ಮೋಸ ಮಾಡಲ್ಲ. ಇನ್ನೊಂದು, ಯಾಕೆ ಎಲ್ಲ ಪೇಟೆಯಲ್ಲಿ ಅಲಿತೀರಾ, ಇಲ್ಲೇ ಬನ್ನಿ, ತಕ್ಷಣ ಮೋಸ ಮಾಡಿ ಕಳಿಸ್ತೀವಿ ಅಂತ. ತುಂಬಾ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಗಾಂಧೀಜಿ ಅವ್ರದ್ದು ನನ್ನದೇ ದಾರಿ, ಬೇರೆಯವ್ರದ್ದು ಯಾರ್ದು ದಾರಿ ಅಲ್ವೇ ಇಲ್ಲ ಅನ್ನುವ ರೀತಿ ಇದ್ದಿದ್ರಿಂದ ಯಾರನ್ನೂ ಅವರು ಕಾಂಗ್ರೆಸ್ನ ಒಳಗಡೆ ಉಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರು ವಿರೋಧ ಮಾಡಿದ್ರೆ ತಕ್ಷಣ ಹೊರಗಡೆ ಹಾಗಾಗಿ ಅವರಿಗೆ ನಿಮ್ಮ ಪ್ರಶ್ನೆಗೆ ಗೌರವ ಇರ್ತಿತ್ತು. ಯಾವಾಗ ಅಂದ್ರೆ ನೀವು ಅವ್ರನ್ನ ಒಪ್ಕೊಂಡ್ರೆ ಮಾತ್ರ, ಒಪ್ಕೊಂಡಿಲ್ಲ ಅಂದ್ರೆ ಅವ್ರನ್ನವರು ಇರುವ ಪ್ರಶ್ನೆನೇ ಇಲ್ಲ. ಹಾಗಾಗಿ ಎಂತೆಂಥ ಘಟಾನುಘಟಿಗಳು ಕಾಂಗ್ರೆಸ್ನಿಂದ ಹೊರಗಡೆ ಹೋದ್ರು. ನೇತಾಜಿ ಅವರಿಗೆ ಗಾಂಧೀಜಿಯವ್ರ ಮೇಲೆ ಗೌರವ ಇತ್ತು ಅಂದ್ರೆ, ಮೊದಲನೇ ಭೇಟಿ 2ನೇ ವಾಲ್ಯೂಮ್ ನೋಡಿ ನೀವು, ಮಹಾಕಾಲ ಸ್ಥಿತಿನಲ್ಲಿ ಬರೆದಿದ್ದೀನಿ. ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರಲೇ ಇಲ್ಲ ಗಾಂಧೀಜಿಯವರ ಮೆಥಡ್ ಬಗ್ಗೆ, ಅವರ ಹೋರಾಟದ ಬಗ್ಗೆ ಎಲ್ಲ. ಅವ್ರಿಗೆ ಮೊದಲಿಂದಲೂ ಭಿನ್ನಾಭಿಪ್ರಾಯ ಬಂದು ಗಾಂಧೀಜಿಯವ್ರನ್ನ ಅವ್ರ ಗುರು ಅಂತ ತಗೊಳ್ಳಿಲ್ಲ. ಅವ್ರ ಗುರು ಅಂತ ತಗೊಂಡಿದ್ದು ಚಿತ್ತರಂಜನ್ ದಾಸ್ ಅವರು. ಚಿತ್ತರಂಜನ್ ದಾಸ್ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕಾರಣಿ. ಆ ಕಾಲದಲ್ಲಿ ತುಂಬಾ ದೊಡ್ಡ ಹೆಸರು ಚಿತ್ತರಂಜನ್ ದಾಸ್. ಆದ್ರೆ ಈಗ ಏನಾಯ್ತು, ಬಂಗಾಳದಲ್ಲೇನೆ ಚಿತ್ತರಂಜನ್ ದಾಸನ್ ಜ್ಞಾಪಿಸ್ಕೊಳ್ಳೋರು ಯಾರು ಇಲ್ಲ. ಯಾಕೆಂದ್ರೆ ಮೊದ್ಲು ಹೇಳಿದ್ನಲ್ಲ, 1-2-3 ಹೆಸರುಗಳನ್ನ ಅವ್ರು ತಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ಕಮ್ಯುನಿಸ್ಟು ಮತ್ತು ಆ ಕಾಲದ ಕಾಂಗ್ರೆಸ್ ಮುಖಂಡರು, ಬೇರೆ ಎಲ್ಲ ಹೆಸರುಗಳು ವೈಟ್ ವಾಶ್ ಆಯ್ತು. ಮನಸ್ಸಿನ ಪೂರ್ತಿ ಆಸಿಡ್ ವಾಶ್ ಅಂತಾರಲ್ಲ, ಪೂರ್ತಿ ತೊಳೆದು ಹಾಕ್ಬಿಟ್ರು. ಈ ರೀತಿಯ ಕೆಲಸವನ್ನು ಮಾಡಿದ್ರು. ತುಂಬಾ ಜನ IAS ಅಥವಾ IPS ಮಾಡೋರ್ಗೆ ಎಕ್ಸಾಮ್ ನಲ್ಲಿ ಹೇಳ್ತಾರೆ, ನೇತಾಜಿ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಮಾಡಿದಾಗ ಅದರಲ್ಲಿ ನೆಹರು ರೆಜಿಮೆಂಟ್ ಅಂತ ಮಾಡಿದ್ರು, ಗಾಂಧಿ ರೆಜಿಮೆಂಟ್ ಅಂತ ಮಾಡಿದ್ರು, ಮೌಲಾನಾ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮಾಡಿದ್ರು, ಇನ್ನು ಝಾನ್ಸಿ ರಾಣಿ ರೆಜಿಮೆಂಟ್ ಇತ್ತು ಅಂತ. ಹೌದು, ಝಾನ್ಸಿ ರಾಣಿ ರೆಜಿಮೆಂಟ್ ಇವರೇ ಮಾಡಿದ್ರು. ಹೆಣ್ಮಕ್ಳಿಗೆ ಸೈನ್ಯದಲ್ಲಿ ಅವಕಾಶ ಇರಬೇಕು ಅಂತ ಅವರು ಮಾಡಿದ್ರು. ಆ ಕಾಲದಲ್ಲಿ ಬಹಳ ದೊಡ್ಡ ಮಹಿಳಾ ಸ್ವಾತಂತ್ರ್ಯ ಮಾತಾಡೋ ಇಂಗ್ಲೆಂಡ್, ಅಮೆರಿಕ, ರಷ್ಯಾದವ್ರು ಯಾರು ಕೂಡ ಮಹಿಳಾ ಆರ್ಮಿಯನ್ನ ಮಾಡಿಲ್ಲ. ಮಹಿಳೆಯರು ಹಿಂದೆ ನಿಂತು ನರ್ಸ್ಗಳಾಗಿ, ಡಾಕ್ಟರ್ಗಳಾಗಿ ಅಥವಾ ಬೇರೆ ರೀತಿಯ ಸಹಾಯಕ ಕೆಲಸಗಳನ್ನು ಮಾಡ್ತಿದ್ರೆ ಹೊರತು ಅವರೇ ವಾರ್ ಫ್ರಂಟ್ ನೇರ ಅವರು ಬ್ಯಾಗ್ ಇಟ್ಕೊಂಡು ಬುಲೆಟ್ಸು ಬಾಂಬ್ಗಳನ್ನ ಇಟ್ಕೊಂಡು ಯುದ್ಧರಂಗಕ್ಕೆ ಹೋಗ್ತಾ ಇರ್ಲಿಲ್ಲ. ಅದನ್ನ ತಯಾರು ಮಾಡಿದ್ದು ನೇತಾಜಿ ಅವರು ಒಬ್ಬರೇ, ಸಕ್ಸಸ್ಫುಲ್ ಆಗಿ ತಯಾರು ಮಾಡಿದ್ರು. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಗಾಂಧೀಜಿ ಮತ್ತು ನೆಹರು ಈ ವಿಷಯಕ್ಕೆ ಬಂದ್ರೆ, ಆ ಭಾಗವನ್ನ ಮಾಡಿದ್ದು ನೇತಾಜಿ ಅಲ್ಲ. ಯಾಕೆಂದ್ರೆ ಅಸಲಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸ್ಥಾಪಕರು ನೇತಾಜಿ ಅಲ್ವೇ ಅಲ್ಲ. ಅವ್ರಿಗಿಂತ ಮುಂಚೆ ಇದ್ದಂತಹ ಒಬ್ಬ ಸರ್ದಾರ್ ಸಿಂಗ್, ಸರ್ದಾರ್ಜಿ, ಮತ್ತೆ ನಮ್ಮ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ IIL ಸಂಸ್ಥೆಯ ಸ್ಥಾಪನೆ ಮಾಡಿದಂತ ರಾಸ್ ಬಿಹಾರಿ ಬೋಸ್, ಆ ಸರ್ದಾರ್ಜಿ ಹೆಸರು ಮೋಹನ್ ಸಿಂಗ್ ಅಂತ. ಮೋಹನ್ ಸಿಂಗ್ ಅನ್ನೋದು ಸ್ಥಾಪಕ. ಆಕ್ಚುಲಿ ಇದು ಬಹಳ ಕ್ಲಿಯರ್ ಆಗಿ ಮಾಡ್ಕೋಬೇಕು. ಹಾಗಾದ್ರೆ ನೇತಾಜಿ ಅವ್ರು ಏನ್ ಮಾಡಿದ್ರು, ಆಜಾದ್ ಹಿಂದ್ ಗೌರ್ಮೆಂಟ್ ಮಾಡಿದ್ರು. ಅಂದ್ರೆ ಅವ್ರದೇ ರೇಡಿಯೋ, ಅವ್ರದೇ ಟಸ್ಸೆ, ಅವ್ರದೇ ಆಗಿರೋ ಸೀಲು, ಸ್ಟ್ಯಾಂಪು, ಕಾಯಿನ್ನು, ಆ ರೇಡಿಯೋ ಸ್ಟೇಷನ್ನು, ಅವ್ರದೇ ಕರೆನ್ಸಿ, ಈ ರೀತಿ ಮಾಡಿ 17 ದೇಶಗಳು ಅದಕ್ಕೆ, ರಷ್ಯಾನು ಸೇರಿದಂತೆ, ಇಟಲಿನೂ ಸೇರಿದಂತೆ ಅವ್ರಿಗೆ ಸಪೋರ್ಟ್ ಮಾಡಿ, ಅಂದ್ರೆ ಗವರ್ಮೆಂಟ್ ಇನ್ ಎಕ್ಸೈಲ್ ಅಂತ ಕರೀತಾರೆ. ಅಂದ್ರೆ ವಿದೇಶದಲ್ಲಿ, ಅಂದ್ರೆ ಹೊರಗಡೆ ಬಹಿಷ್ಕೃತವಾಗಿ ಆಚೆ ಇರುವ ಒಂದು ಪರಿಸ್ಥಿತಿಲಿ ಒಂದು ದೇಶ, ಒಂದು ಸರ್ಕಾರ ತನ್ನನ್ನು ನಾನೇ ಅಧಿಕೃತ ಸರ್ಕಾರ ಅಂತ ಘೋಷಣೆ ಮಾಡ್ಕೋಬಹುದು. ಹಾಗಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಬ್ರಿಟಿಷ್ ಮೇಲೆ ಹೋರಾಟ ಮಾಡ್ತು ಅಂದ್ರೆ, ಇದು ಆರ್ಮಿಯ ಹೋರಾಟ ಅಲ್ಲ, ಇದು ಇಂಡಿಯನ್ ಗೌರ್ಮೆಂಟ್ ಬ್ರಿಟಿಷ್ ಗೌರ್ಮೆಂಟ್ ಮೇಲೆ ಮಾಡಿದಂತ ಹೋರಾಟ. ಇದು ಪ್ರಾಪರ್ ದೃಷ್ಟಿಕೋನ. ಮತ್ತು ಅಮೆರಿಕನ್ ಗೌರ್ಮೆಂಟ್ ಮೇಲೆ ಮಾಡಿದ ಹೋರಾಟ. ಹಾಗಾಗಿ ಸಹಜವಾಗಿ ಅವ್ರು ಸಿಕ್ಕಿದ್ರೆ ಅವ್ರನ್ನ ಏನ್ ಮಾಡ್ತಿದ್ರು ಅಂತ ಹೇಳಿದೆ. ಗಾಂಧೀಜಿಯವರ ಹೆಸರಿನಲ್ಲಿ ನೀವು ಹೇಳಿದಂತೆ ಮಾಡಿದ್ದು ಯಾರು ಅಂದ್ರೆ ಈ ರಾಸ್ ಬಿಹಾರಿ ಬೋಸ್ ಮತ್ತೆ ಮೋಹನ್ ಸಿಂಗ್. ಯಾಕಂದ್ರೆ ಅನೇಕರು ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನಾ ರೀತಿಗಳಿದೆ, ಅದರಲ್ಲಿ ಅನೇಕ ವಿಚಾರಗಳನ್ನು ಮಾಡಿದವ್ರದೆಲ್ಲ ಹೆಸರುಗಳನ್ನು ಇಡೋಣ. ಯಾಕೆಂದ್ರೆ ಆಗ್ನೇಯ ಏಷ್ಯಾದಲ್ಲಿ ಗಾಂಧೀಜಿ ಬಗ್ಗೆ ಏನೋ ಒಂದು ಒಂದಷ್ಟು ಕಡೆ ಪಾಸಿಟಿವ್ ಒಂದು ವೇವ್ ಇದೆ. ಆ ಪಾಸಿಟಿವ್ ವಿಚಾರ ನಮ್ಮ ಸೈನ್ಯವನ್ನು ಕಟ್ಟುವಾಗ ಅಥವಾ ನಿಧಿ ಸಂಗ್ರಹ ಮಾಡುವಾಗ ಸೈನ್ಯಕ್ಕೆ ಸಹಾಯ ಆದ್ರೆ ಆಗ್ಲಿ ಬಿಡಿ ಅನ್ನುವ ದೃಷ್ಟಿಕೋನ ಇತ್ತು.
ಹಾಗಾಗಿ ಈ ನೇತಾಜಿಯವರು ಏನಾದ್ರು ಹೆಸರಿಟ್ಟಿದ್ರೆ ಒಂದು 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 ತುಕಡಿಗೆ ಸೈನ್ಯಕ್ಕೆ ಅದು ಝಾನ್ಸಿ ರಾಣಿ ರೆಜಿಮೆಂಟ್ ಮಾತ್ರ. ಉಳಿದಿದ್ದನ್ನು ಇಟ್ಟಿದ್ದು ಅವರು ಆ ಅಧಿಕಾರವನ್ನು ತಗೊಂಡ್ರಲ್ಲ, ಅದರ ಸೈನ್ಯದ ಮುಖ್ಯಸ್ಥ ಅಂತ ಆಮೇಲೆ ಆದ್ರಲ್ವಾ, ರಾಸ್ಬಿಹಾರಿ ಬೋಸ್ ಅವರಿಗೆ ಕೊಟ್ಟರು ಆ ಜವಾಬ್ದಾರಿಯನ್ನ. ಅಲ್ಲಿ ತನಕ ಮುಂಚೆನೆ ಈ ಕೆಲಸ ಆಗೋದಿತ್ತು. ಈ ವಿಷಯವನ್ನು ನಾವು ನೆನಪಲ್ಲಿಟ್ಕೋಬೇಕು. ಗಾಂಧೀಜಿಯವರು ಅವರು ಕೌಟುಂಬಿಕವಾಗಿ ಅವರು ಸ್ವಲ್ಪ ಚೆನ್ನಾಗಿದೆ ಅಂತ ನಾನು ಈಗ ಓದಕಂತೀನಿ. ಗಾಂಧೀಜಿಯವರು ಅಥವಾ ಇವರು ಬೋಸ್? ಗಾಂಧೀಜಿಯವರು ತುಂಬಾ ವಿರುದ್ಧ ಇದ್ರು. ಅವರನ್ನು ಯಾವುದೇ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ. ಅವರ ವಿರುದ್ಧ ಇದ್ದರು. ಗಾಂಧೀಜಿಯವರು ಅಂತ ಇದು ಓದುತ್ತಿರ್ತೀನಿ. ಇಲ್ಲ, ನಾನು ಗಾಂಧೀಜಿಯವ್ರದ್ದು ಆ ಪಾಯಿಂಟ್ ನೋಡಿಲ್ಲ, ಬಟ್ ನೋಡ್ತೀನಿ. ಬ್ರದರ್ ಅಂತ ಬಂದಿದ್ದರಿಂದ ಒಂದು ಪಾಯಿಂಟ್ ಹೇಳ್ಬೇಕು. ಸರ್ದಾರ್ ಪಟೇಲ್ ಅವ್ರಿಗೂ ಮತ್ತು ಬೋಸ್ ಅವ್ರಿಗೂ ಅಷ್ಟಕ್ಕಷ್ಟೇ ಇತ್ತು. ಸರ್ದಾರ್ ಪಟೇಲರ ಅಣ್ಣ ಅವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ವಿಠಲ್ ಭಾಯ್ ಪಟೇಲ್ ಅಂತ. ಇವರು ಯಾರ್ದು ಹೆಸರುಗಳು ಯಾರು ಹೇಳೋದಿಲ್ಲ. MA ನಲ್ಲೂ ಹೇಳಲ್ಲ, PhD ಹೇಳಲ್ಲ, ಬರೀ PUC ಅಥವಾ ಹೈಸ್ಕೂಲ್ ಅಲ್ಲ. ವಿಠಲ್ ಭಾಯ್ ಪಟೇಲ್ ಅವ್ರಿಗೆ ಹುಷಾರಿರ್ಲಿಲ್ಲ. ಸರ್ದಾರ್ ಪಟೇಲ್ ಜೈಲಲ್ಲಿ ಇದ್ರು. ವಿಠಲ್ ಭಾಯ್ ಪಟೇಲ್ ಒಂದು ಆಪರೇಷನ್ಗೋಸ್ಕರ ಅವರು ಜರ್ಮನಿಗೆ ಹೋದ್ರು. ಆವಾಗ ಸುಭಾಷ್ ಚಂದ್ರ ಬೋಸ್ಗೆ ಇದೊಂದು ತುಂಬಾ ಒಳ್ಳೆ ಗುಣ. ಯಾರೇ ಸ್ವಾತಂತ್ರ್ಯ ಹೋರಾಟಗಾರರು ಆರೋಗ್ಯ ಸರಿ ಇಲ್ಲ ಅಂದ್ರೆ ಹೋಗಿ ಒಬ್ಬ ಮನೆ ಮಗನ ತರ ತಮ್ಮನ ತರ ಅವರು ಸೇವೆ ಮಾಡ್ತಾ ಇದ್ರು. ಅದು ವಿವೇಕಾನಂದರ ಒಂದು ಐಡಿಯಾ, ಅಲ್ಲಿಂದ ಬಂದಂತ ಒಂದು ವಿಚಾರ. ಹಾಗಾಗಿ ನೆಹರು ಅವರು ಜೈಲಲ್ಲಿ ಇದ್ದಾಗ ನೆಹರು ಅವರ ಪತ್ನಿ ಕಮಲಾ ನೆಹರು ಆಪರೇಷನ್ ಆದಾಗ ಫಾರಿನ್ ಹೋದಾಗ ಅವಾಗ ಅವ್ರಿಗೆ ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದು, ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ನೀವು ಆಸ್ಪತ್ರೆ ಕೆಲಸಗಳು, ಅವ್ರ ಜೊತೆಯಲ್ಲಿ ಇದ್ದು ಪೂರ್ತಿ ಮನೆಯ ಒಬ್ಬ ಸದಸ್ಯನ ತರ ಪೂರ್ತಿ ನಿಂತು ಆ ಕೆಲಸಗಳನ್ನೆಲ್ಲ ಏನೇನ್ ಆಗ್ಬೇಕು ಅವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಮಾಡಿದ್ದೆ ನೇತಾಜಿ. ರಾಜಕೀಯವಾಗಿ ವ್ಯತ್ಯಾಸ ಬೇರೆ ನೆಹರು ಮತ್ತು ಬೋಸ್ ನಡುವೆ. ಅಂದ್ರೆ ಎಷ್ಟು ಟಾಲ್ ಫಿಗರ್ ಅನ್ನೋದಕ್ಕೆ, ಎಷ್ಟು ದೊಡ್ಡ ವ್ಯಕ್ತಿ ಅನ್ನಕ್ಕೆ ಅವರು ಯೋಚನೆ ಮಾಡಿ. ಅಂಥವ್ರು ಭಾರತಕ್ಕೆ ಬರದಂತೆ ಇವರೇ ಮಾಡಿದ್ರು. ತಮ್ಮ ಪತ್ನಿಯನ್ನು ಅಷ್ಟು ಚೆನ್ನಾಗಿ ನೋಡಿ ಆಕೆಗೆ ಅಂತಿಮ ಬೀಳ್ಕೊಡುಗೆ ಮಾಡಿಕೊಟ್ಟಂತ ವ್ಯಕ್ತಿಯನ್ನ ಈ ಮನುಷ್ಯ ಈ ತರ ಮಾಡಿದ್ರು. ಇನ್ನು ವಿಠಲ್ ಭಾಯ್ ಪಟೇಲ್ ಹುಷಾರಿಲ್ಲ ಅಂತ ಹೇಳಿ ಅವರು ಅಲ್ಲಿದ್ದಾಗ ಅವ್ರನ್ನ ಕೊನೆಯ ತನಕ ನೋಡ್ಕೊಂಡ್ರು. ವಿಠಲ್ ಭಾಯ್ ಪಟೇಲ್ ಏನ್ ಮಾಡಿದ್ರು, ಸಹಜವಾಗಿ ಪ್ರೀತಿ ವಾತ್ಸಲ್ಯದಿಂದ ತಮ್ಮ ಆಸ್ತಿಯ ಬಹುಪಾಲು ಭಾಗವನ್ನ ನೇತಾಜಿ ಅವರಿಗೆ ಬರೆದ್ರು. ಅಂದ್ರೆ ಸರ್ದಾರ್ ಪಟೇಲಿಗೆ ಬರೀಲಿಲ್ಲ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ. ಈ ಪುಸ್ತಕದಲ್ಲಿ ಹಾಕಿದ್ದೀನಿ ಅದನ್ನ. ಸರ್ದಾರ್ ಪಟೇಲ್ ಅವರು ಏನೇ ಸತ್ಯಹಿಂಸಾ ತ್ಯಾಗ ಅಂತ ಹೇಳುವ ಗಾಂಧೀಜಿಯವರ ಶಿಷ್ಯರಾಗಿದ್ರು ಕೂಡ ಅವರ ಮೈಯಲ್ಲೂ ಹರಿಯುವ ರಕ್ತ ಕೆಂಪೆ ಆಗಿತ್ತು. ಹಾಗಾಗಿ ಅವರು ಕೋರ್ಟ್ಗೆ ಹೋದ್ರು. ಅಂದ್ರೆ ನಾನು ಈ ಪುಸ್ತಕದಲ್ಲಿ ಮಾಡ್ತಿರೋದೇನಂದ್ರೆ ಇಂಗ್ಲಿಷ್ ನಲ್ಲಿ ಡಿಮಿಥಿಫೈಯಿಂಗ್ ಅಂತಾರೆ. ಅಂದ್ರೆ ಒಂದು ದೊಡ್ಡ ಪಾತ್ರಗಳಿಗೆ ಒಂದು ಪೌರಾಣಿಕವಾದ ಛಾಯೆ ಬಂದ್ಬಿಟ್ಟದೆ. ಅವರೆಲ್ಲ ಮಾಡಿದ್ದೆಲ್ಲ ಅಚ್ಚೆ ಎಲ್ಲ ಬಹಳ ಗ್ರೇಟ್ ಬಿಡಿ, ಗ್ರೇಟ್ ಅಂತ ನಿಮ್ಗೆ ಯಾರನ್ನ ಕಮೆಂಟೇ ಮಾಡಕ್ ಬಿಡಲ್ಲ ಸಮಾಜ. ಲೇಖಕನಾಗಿ ನನಗೆ ಆ ಒಂದು ಕ್ರಿಯೇಟಿವ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡು ನಾನು ನೋಡಪ್ಪ ಹಿಂಗಾದಾಗ ಅವರು ತ್ಯಾಗ ಮಾಡ್ಲಿಲ್ಲ ಬುದ್ಧನ್ ತರ ಅಥವಾ ಇನ್ನೊಬ್ಬನ್ ತರ ಭರತನ್ ತರ. ಕೋರ್ಟ್ಗೆ ಹೋದ್ರು. ಕೋರ್ಟಲ್ಲಿ ಕೇಸ್ ನಡೀತು. ಕೋರ್ಟಲ್ಲಿ ಕೇಸ್ ನಡೆದಾಗ ಸುಭಾಷ್ ಚಂದ್ರ ಬೋಸ್ ಅವ್ರ ಅಣ್ಣನೇ ಶರತ್ ಚಂದ್ರ ಬೋಸೆ ಈ ಕೇಸಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಪರ ನಿಂತಿದ್ರು. ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ನೆಹರು ಅವ್ರ ಜೊತೆಗೆ ಇವಾಗ ಹೇಳಿದಂತ ಪಟೇಲ್ರು ಕೂಡ ಆ ಮಟ್ಟಕ್ಕೆ ಏನು ಅವರು ಕೂಡ ಬೋಸ್ ಅವ್ರನ್ನ ಇಷ್ಟಪಡ್ತಿರ್ಲಿಲ್ಲ. ಅವ್ರು ಉಕ್ಕಿನ ಮನುಷ್ಯ ಇರ್ಬೋದು, ಆದ್ರೆ ಅವರು ಇವ್ರನ್ನ ಇಷ್ಟಪಡ್ತಿರ್ಲಿಲ್ಲ. ಈ ಸೂಕ್ಷ್ಮತೆಗಳನ್ನ, ಅದೇ ನಿಮ್ಗೆ ಹೇಳಿದ್ನಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ಮತ್ತೆ ವರ್ಲ್ಡ್ ವಾರ್ ಟೈಮ್ನ ರಾಜಕೀಯಗಳನ್ನ ಅರ್ಥ ಮಾಡ್ಕೊಳ್ದೆ ಈ ಪುಸ್ತಕನ ನಾವು ಎಂಜಾಯ್ ಮಾಡಕ್ಕಾಗಲ್ಲ. ಈ ಎಲ್ಲರನ್ನೂ ಆದರ್ಶ ಮಹಾಪುರುಷರು ಅಂತ ಇಟ್ಕೊಂಡ್ಬಿಟ್ರೆ ಅದು ಹೇಗಿರುತ್ತೆ ಅಂದ್ರೆ ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡಿದಂಗೆ ಇರುತ್ತೆ. ಹಂಗೆ ಕಾದಂಬರಿ ಬರೆಯಕ್ಕಾಗಲ್ಲ ಅಲ್ವಾ? ಮೈಗೆ ನೀರು ಬೀಳ್ಬೇಕಲ್ಲ, ಅವಾಗ ಮಾತ್ರನೇ ಅದು ಕೊಳೆ ಹೋಗೋದು ಅಥವಾ ಉಲ್ಲಾಸ ಬರೋದು. ಹಾಗಾಗಿ ಈ ಕಾದಂಬರಿಯಲ್ಲಿ ನಾನು ಮಾಡಿರೋ ಪ್ರಯತ್ನ ಸೌಂದರ್ಯಕ್ಕೆ ಭಂಗ ಬರದಂತೆ ಎಷ್ಟರ ಮಟ್ಟಿಗೆ ಸತ್ಯವನ್ನ ರಾಜಿ ಮಾಡ್ಕೊಳ್ಳದೆ ಹೇಳಕ್ ಸಾಧ್ಯನೋ ಅದನ್ನು ಹೇಳಿರುವ ಪ್ರಯತ್ನ. ಅಂದ್ರೆ ಪಾತ್ರ ಹೇಳಿರೋದು ಇಲ್ಲ ನೋಡಿ,
ಲೆಫ್ಟ್ ರೈಟ್ ಅಂತ ಈಗ ಮಾತಾಡಕ್ಕೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾತಾಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾವು ಮಾತಾಡ್ತಿರೋ ಲೆಫ್ಟ್ ಅಥವಾ ರೈಟ್ ಕಾನ್ಸೆಪ್ಟ್ ಹೇಗ್ ಬಂತು ಅಂತ ಹೇಳ್ಬೇಕಾದ್ರೆ, ಫ್ರೆಂಚ್ ರೆವಲ್ಯೂಷನ್ ನಡೆದಾಗ, ರೆವಲ್ಯೂಷನ್ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳಾದಾಗ ಮತ್ತೆ ರಾಜರಾಡಳಿತನೇ ಬಂತು. ನೆಪೋಲಿಯನ್ ಕಾಲ ಎಲ್ಲ ಆದ್ಮೇಲೆ ಮತ್ತೆ ಬಂತು. ಆಗ ಈಗ ರಾಜ ಸಿಂಹಾಸನದ ಮೇಲೆ ಕೂತಿದ್ರೆ ರಾಜನ ಬಲಗಡೆಯಲ್ಲಿ ಇರುವವರು ಅರಿಸ್ಟೋಕ್ರಾಟ್ಸ್, ಅಂದ್ರೆ ಶ್ರೀಮಂತ ವರ್ಗದ ವ್ಯಾಪಾರಿಗಳು. ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಬಂಡವಾಳ ಜಾಸ್ತಿ ಇರೋರು, ಕ್ಯಾಪಿಟಲ್ ಇದೆ ಅವ್ರ ಕೈನಲ್ಲಿ, ಏನ್ ಬೇಕಾದ್ರೂ ಬಿಸ್ನೆಸ್ ಮಾಡಕ್ಕೆ ತಕ್ಷಣ ದುಡ್ಡು, ಹೊಲ, ಚಿನ್ನ, ಬೆಳ್ಳಿ ಎಲ್ಲ ಇದ್ದಾರೆ ಅವರಿದ್ರು. ಈ ಕಡೆ ಇರ್ತಕ್ಕಂಥವ್ರು ಪೆಸೆಂಟ್ಸ್ ಅಥವಾ ಕಾಮನ್ ಪೀಪಲ್. ಹಾಗೆ ಇಂಗ್ಲೆಂಡ್ ಅಲ್ಲಿ ಕೂಡ ಈಗ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅಂತ ಈಗಲೂ ಕೂಡ ಇದೆ. ಹೌಸ್ ಆಫ್ ಲಾರ್ಡ್ಸ್ ಬಲಗಡೆ ಕೊಡ್ತಾ ಇದ್ರು, ಹೌಸ್ ಆಫ್ ಕಾಮನ್ಸ್ ಎಡಗಡೆ ಕೊಡ್ತಾ ಇದ್ರು. ಗಾಂಧೀಜಿಯವರ ಪ್ರಾರ್ಥನಾ ಸಭೆಗಳಿಗೆ, ಅವರ ಹೋರಾಟಕ್ಕೆಲ್ಲ ಹಣವನ್ನು ಯಾರು ಕೊಡ್ತಾ ಇದ್ರು? ಬಿರ್ಲಾ ಕೊಡ್ತಾ ಇದ್ರು, ಘನಶ್ಯಾಮ್ ದಾಸ್ ಬಿರ್ಲಾ, ಬಜಾಜ್ ಕೊಡ್ತಾ ಇದ್ರು. ಹಾಗಾಗಿ ಆ ಕಾಲದ ರೈಟಿಸ್ಟ್ ಯಾರು? ಗಾಂಧೀಜಿ, ಬಿರ್ಲಾ. ಒಪ್ತಾರ? ಇವತ್ತು RSS ನವ್ರು ಒಪ್ತಾರ? ಇವತ್ತು ಬಿಜೆಪಿ ಬಜರಂಗ ದಳದವ್ರು ಒಪ್ತಾರ ಗಾಂಧೀಜಿ ರೈಟಿಸ್ಟ್ ಅಂದ್ರೆ? ಈ ರೈಟಿಸ್ಟ್ ಲೆಫ್ಟಿಸ್ಟ್ ಬಿಟ್ಬಿಡಿ. ಈಗ ಮಾತಾಡ್ತಿರೋದು ಅಯೋಧ್ಯೆ ರಾಮ ಜನ್ಮಭೂಮಿ ಆದ್ಮೇಲೆ ಬಂದಿರೋ ಚರ್ಚೆ ಬೇರೆ. ನಾನು ಹೇಳ್ತಿರೋದು ಹಿಸ್ಟಾರಿಕಲಿ ನಮ್ಮ ದೇಶದಲ್ಲಿ ರೈಟ್ ಲೆಫ್ಟ್ ಅಂದ್ರೆ ಇರುವುದನ್ನು ಇದ್ದಂತೆ ನಡೆಸ್ಕೊಂಡು ಹೋಗೋಣ, ಯಥಾಸ್ಥಿತಿವಾದ. ಅದನ್ನ ಯಾರು ಹೇಳ್ಕೊಂಡು ಬಂದ್ರು ಅವರು ಹೆಚ್ಚು ಕಡಿಮೆ ಗಾಂಧೀಜಿಯವರು, ಉಳಿದವರೆಲ್ಲ ಆ ಗುಂಪಿಗೆ ಬರ್ತಾರೆ. ಆ ಕಾಲದಲ್ಲಿ ಯಾರು ಇರೋದನ್ನ ಬದಲಾವಣೆ ಮಾಡಿ ಕ್ರಾಂತಿಕಾರಕವಾದ ಬದಲಾವಣೆಗಳನ್ನು ತರಬೇಕು ಅಂತಾರೆ, ಅದು ಸಾಮಾಜಿಕ ಕ್ರಾಂತಿ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ವೀರ್ ಸಾವರ್ಕರ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಕ್ರಾಂತಿಕಾರಿಗಳು ಬಹುತೇಕ ಅವರು ಲೆಫ್ಟಿಸ್ಟ್ ಆಗ್ತಾರೆ. ಲೆಫ್ಟಿಸ್ಟ್ ಅಂದ್ರೆ ಕಮ್ಯುನಿಸ್ಟ್ ಅಲ್ಲ, ಅದನ್ನ ತಪ್ಪು ತಿಳ್ಕೋಬಾರ್ದು. ಲೆಫ್ಟಿಸ್ಟ್ ಅಂತ ಕಮ್ಯುನಿಸ್ಟ್ ಅಲ್ಲ. ಕಮ್ಯುನಿಸ್ಟ್ ಅನ್ನೋದು ಒಂದು ಕಮ್ಯುನಿಸಮ್ ಒಂದು ವಿಚಾರ, ಲೆಫ್ಟ್ ಅನ್ನೋದು ಈ ಧೋರಣೆ. ಹಾಗಾಗಿ ಆ ಕಾಲದ ಲೆಕ್ಕಾಚಾರದ ಲೆಫ್ಟ್ ಮತ್ತೆ ರೈಟ್ ಬೇರೆ. ಅಂಬೇಡ್ಕರ್ ಅವರ ಒಂದು ಲೇಖನದಲ್ಲಿ ಭಾರತದಲ್ಲಿರ್ತಕ್ಕಂಥ ಈ ಅದೇ ಹೆಚ್ಚು ಕಡಿಮೆ ಆ ಕಾಲದಲ್ಲಿ ರೈಟಿಸ್ಟ್ ಅಂದ್ರೆ ಅವರು ಕಮ್ಯುನಲ್ ಅಂತ, ಕೋಮುವಾದಿ ಅಂತ. ಆಗ ಅಂಬೇಡ್ಕರ್ ಅವರು ಒಂದು ಸೈನ್ ಮಾಡಿರೋ ಡಾಕ್ಯುಮೆಂಟ್ ಸಾವರ್ಕರ್ ಮಾಡಿದರೆ, ಅದರಲ್ಲಿ ಕಮ್ಯುನಲ್ ಆಗಿರುವ, ಕೋಮುವಾದಿ ಆಗಿರುವ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಅದರಲ್ಲಿ ಒಂದು ಘೋಷಣಾ ವಾಕ್ಯ ಇದೆ. ಆಮೇಲೆ ಅದು ಕಾಲಾಂತರದಲ್ಲಿ ಬದಲಾಯಿತು. ಅದನ್ನ ಬದಲಾಗೋದಕ್ಕೆ ಗಾಂಧಿ ಹತ್ಯೆ ಮತ್ತು ಬೇರೆ ಬೇರೆ ಸಂದರ್ಭಗಳನ್ನ ಪೊಲಿಟಿಕಲ್ ಆಗಿ ಬಳಸ್ಕೊಂಡ್ರು. ಇದುವರೆಗೂ ಯಾರನ್ನ ಅವರು ರೈಟಿಸ್ಟ್ ಅಂತ ಕರ್ಕೊಂಡು ಬಂದಿದ್ರು, ಇಲ್ಲಪ್ಪ ನಾವು ಆ ಥರ ಇಲ್ಲ, ನಾವು ಲೆಫ್ಟ್ ಲಿಬರಲ್ ಅಥವಾ ನಾವು ಸೆಕ್ಯುಲರ್ ಅನ್ನುವ ರೀತಿ ತಮಗೆ ಲೇಬಲ್ ಹಾಕೊಂಡು, ನಾವು ಲೆಫ್ಟ್ ಆದ್ಮೇಲೆ, ನಾವು ಸೆಕ್ಯುಲರ್ ಆದ್ಮೇಲೆ ನಮಗೆ ವಿರುದ್ಧವಾಗಿರೋರೆಲ್ಲ ಕೂಡ ಆಂಟಿ ಸೆಕ್ಯುಲರ್, ನಮಗೆ ವಿರುದ್ಧವಾಗಿರೋರೆಲ್ಲ ಕಮ್ಯುನಲ್, ಮತ್ತೆ ನಮ್ಗೆ ವಿರುದ್ಧವಾಗಿರೋರೆಲ್ಲ ರೈಟಿಸ್ಟ್. ಸ್ವಾತಂತ್ರ್ಯ ನಂತರದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ರೈಟ್ ವಿಂಗ್ ಅನ್ನೋದು ಲೆಫ್ಟ್ ವಿಂಗಿನ ಒಂದು ಸೃಷ್ಟಿ. ನೀವು ನಮ್ಮ ಜೊತೆ ಬಂದಿಲ್ಲ ಅಂದ್ರೆ, ಈಗ ನಮ್ಮ ಸಾಹಿತಿಗಳು ಇಲ್ಲೂ ಇದ್ದಾರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆನಲ್ಲೂ ಅಥವಾ ಬೇಕಾಷ್ಟು ಜನ ಕಮ್ಯುನಿಸ್ಟ್ ಸಾಹಿತಿಗಳಿದ್ದಾರೆ ನಂಗೆ ಗೊತ್ತು. ಅವರು ಏನ್ ಹೇಳ್ತಾರೆ, ನೀವು ಭಾರತೀಯವಾದ ವಿಚಾರ ಹೇಳಿದಾಗ, ಅವ್ರ ವಿಚಾರವನ್ನು ಹೇಳದೆ ಹೋದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇವರೆಲ್ಲ ಪ್ರಗತಿ ವಿರೋಧಿಗಳು, ಆಂಟಿ ಪ್ರೋಗ್ರೆಸ್, ಇವರು ಮನುವಾದಿಗಳು, ಆ ವಾದಿಗಳು, ಈ ವಾದಿಗಳು ಅಂತೆಲ್ಲ ಅವ್ರು ಹೇಳ್ತಾರೆ. ನೀವು ಮಾರ್ಕ್ಸ್ವಾದಿಗಳಾಗ್ಬೋದಾದ್ರೆ ನಾನು ಮನುವಾದಿ ಯಾಕೆ ಆಗ್ಬಾರ್ದು? ನೀವು ಇನ್ನೊಂದು ವಾದಿ ಆಗ್ಬೋದಾದ್ರೆ ನಾನು ಈತೊಂದು ಯಾಕೆ ಆಗ್ಬಾರ್ದು? ನೀವು ಗಾಂಧಿವಾದಿ ಆದ್ರೆ ನಾನು ಅರವಿಂದವಾದಿ ಯಾಕೆ ಆಗ್ಬಾರ್ದು? ಸುಭಾಷ್ ಚಂದ್ರ ಬೋಸ್ ಅಥವಾ ಸಾವರ್ಕರ್ ವಾದಿ ಯಾಕೆ ಅಂದ್ರೆ ಅವರೆಲ್ಲ ಪ್ರಗತಿ ವಿರೋಧಿಗಳು. ಪ್ರಗತಿ ವಿರೋಧಿಗಳು ಯಾರು? ತಮ್ಮ ಆಸ್ತಿಯ, ಹೆಣ್ಮಕ್ಳಿಗೆ ಆಸ್ತಿ ಈಗ ಇನ್ನೂ ಕಾನೂನೇ ಬಂದಿರಲಿಲ್ಲ. ಸಾವರ್ಕರ್ ಅವರು ಅವರ ವಿಲ್ಲಿನಲ್ಲಿ ಮಗನಿಗೆ ಎಷ್ಟು ಕೊಡ್ತಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಣವನ್ನ ಮಗಳಿಗೆ ಕೊಡ್ಬೇಕು ಅಂತ ಅವರು ವಿಲ್ ಮಾಡಿಟ್ಟಿದ್ರು ಸಾವರ್ಕರ್. ನಾನು ಸತ್ತಾಗ ನನ್ನ ಶವವನ್ನ ಜನ ಹೊತ್ಕೊಂಡು ಹೋಗ್ಬಾರ್ದು, ಎಲೆಕ್ಟ್ರಿಕ್ ಶವಾಗಾರದಲ್ಲಿ ನನ್ನನ್ನ ಸುಡಬೇಕು ಅಂತಿದ್ರು. ಆಮೇಲೆ ಆಹಾರ, ವೆಜ್ಜು ನಾನ್ ವೆಜ್ಜು ಅನ್ನೋದು ಅದೊಂದು ಧಾರ್ಮಿಕವಾದ ವಿಚಾರ ಅಲ್ಲ, ಅದು ಡಾಕ್ಟರ್ ಹತ್ರ ಕೇಳಿ ಪಾಲಿಸ್ಬೇಕಾದ ನಿಯಮ. ಡಾಕ್ಟರ್ ಯಾವ್ದನ್ನ ಫುಡ್ ತಿನ್ಬೇಕು ಅಂತಾರೋ ಅಷ್ಟೊಂದು ತಿನ್ಬೋದು, ಉಳಿದಿದ್ದೇನು ಅದ್ರಲ್ಲಿ ದೇವರು ಧರ್ಮ ಏನು ಬರೋದಿಲ್ಲ ಅಂತ ಹೇಳ್ತಿದ್ರು. ಆಲ್ಮೋಸ್ಟ್ ನಾಸ್ತಿಕತೆಗೆ ಹತ್ರ ಇರೋರು. ಇವ್ರು ಲೆಫ್ಟಿಸ್ಟ್ ಆಗ್ತಾರೋ ರೈಟಿಸ್ಟ್ ಆಗ್ತಾರೋ? ನನ್ನ ಹೆಂಡತಿ ಸತ್ತಾಗ ಅವಳನ್ನ ನಾನು ಶ್ರಾದ್ದ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರ ಮಗ ಮಾಡಿದ್ರು, ಅದು ಬೇರೆ ವಿಷಯ. ಅದನ್ನ ಅವರು ಇಷ್ಟಪಟ್ಟಿರ್ಲಿಲ್ಲ. ಈ ತರ ಇರೋ ವ್ಯಕ್ತಿ ಲೆಫ್ಟಿಸ್ಟ್ ಆಗ್ತಾರೋ ರೈಟಿಸ್ಟ್ ಆಗ್ತಾರೋ? ಹೆಣ್ಮಕ್ಳಿಗೆ ಆಸ್ತಿನಲ್ಲಿ ಸಮಾನವಾದ ಕಾನೂನು ಕೊಡ್ಬೇಕು ಅನ್ನುವ ಹಿಂದೂ ಕೋಡ್ ಬಿಲ್ಗೋಸ್ಕರ ಹೋರಾಟ ಮಾಡಿ ರಾಜೀನಾಮೆ ಕೊಟ್ಟಿರೋ ಅಂಬೇಡ್ಕರ್ ಅವರು ಲೆಫ್ಟಿಸ್ಟ್ ಆಗ್ತಾರೋ ರೈಟಿಸ್ಟ್ ಆಗ್ತಾರೋ? ಒರಿಜಿನಲ್ ಐಡಿಯಾ ಪ್ರಕಾರ. ಅಥವಾ ಝಾನ್ಸಿ ರಾಣಿ ರೆಜಿಮೆಂಟ್ ಅನ್ನು ಮಾಡಿರುವಂತ, ಜಗತ್ತಿನಲ್ಲಿ ಮೊದಲನೇ ಮಹಿಳಾ ಮಿಲಿಟರಿಯನ್ನು ಕಟ್ಟಿದಂತ ಅಥವಾ ಮಿಲಿಟರಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತ ನೇತಾಜಿಯವರು ಮಹಿಳಾ ಪರ ಇದ್ರೆ ಅದು ಲೆಫ್ಟ್ ಆಗತ್ತೋ ರೈಟ್ ಆಗತ್ತೋ?
ಇವ್ರಿಗೆ ಏನಾಯ್ತು ಅಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಯಾರ್ಯಾರು ಈ ಕಮ್ಯುನಿಸ್ಟ್ ಪಕ್ಷ ಮತ್ತು ಆಗ ಆಡಳಿತದಲ್ಲಿದ್ದಂತಹ ಕಾಂಗ್ರೆಸ್ನವ್ರನ್ನ ವಿರೋಧ ಮಾಡಿದ್ರು ಅವರೆಲ್ಲರನ್ನೂ ಕೂಡ ಕಮ್ಯುನಲ್ ಫೋರ್ಸಸ್, ಕೋಮುವಾದಿ ಶಕ್ತಿಗಳು. ನೀವೊಂದು ಕುಂಕುಮ ಇಟ್ಕೊಳ್ಳಿ, ಗೋ ವಿಚಾರದ ಬಗ್ಗೆ ಮಾತಾಡಿ, ರಾಮಂದ್ ಹೇಳಿ, ರಕ್ಷಾಬಂಧನ ಹೇಳಿ, ಅಥವಾ ಓಂಕಾರ ಹೇಳಿ, ಅಥವಾ ಗೋರಕ್ಷಣಾ ಕಾಯ್ದೆ ಬರಬೇಕು, ಗೋ ನಿಷೇಧ ಕಾಯ್ದೆ ಬರಬೇಕು ಅಂತ ಹೇಳಿ ಏನೇ ಮಾಡಿದ್ರು ಅಷ್ಟು ಜನನು ಸಾರಾಸಕ್ತಾಗಿ ಇವರೆಲ್ಲ ರೈಟ್ ವಿಂಗ್ ಅಂಡ್ ಕಮ್ಯುನಲ್ ಅನ್ನುವ ಒಂದು ಸಾರಾಸಕ್ತಾದ ವಿಚಾರವನ್ನ ಆಮೇಲೆ ತಗೊಂಡ್ ಬಂದ್ರು. ಈ ಅನಾಹುತ ಮಾಡಿದ್ ಯಾರು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಒಬ್ಬ ಎಡಪಂಥದ ಚಿಂತಕನ್ನ ಬಹಳ ಜನ ಆರಾಧಿಸ್ತಾರೋ ಅವರು ಯಾರಂದ್ರೆ ಎಂ ಎನ್ ರಾವ್ ವಿಚಾರಕ್ಕೆ ಬಹಳ ಪುಷ್ಟಿ ಕೊಟ್ಟಂತ ಜಿಲ್ಲೆ ಕರ್ನಾಟಕದಲ್ಲಿ ಯಾವ್ದಾದ್ರು ಇದ್ರೆ ವಿಶೇಷವಾಗಿ ಅದು ಉತ್ತರ ಕನ್ನಡ ಜಿಲ್ಲೆ. ಯಾರು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಗೌರೀಶ್ ಕಾಯ್ಕಿಣಿ ಅವರಿಂದ ಹಿಡಿದು ಅವರೆಲ್ಲ ಎಂ ಎನ್ ರಾಯ್ನ ಬಹಳ ಮೆಚ್ಕೊಂಡವ್ರು. ಬೊಮ್ಮಾಯಿ, ಹಳೆ ಬೊಮ್ಮಾಯಿ, ಈ ಬೊಮ್ಮಾಯಿ ಅಲ್ಲ, ಅವ್ರ ತಂದೆ ಬೊಮ್ಮಾಯಿ, ಅನೇಕರು ಎಂ ಎನ್ ರಾಯ್ ವಿಚಾರಗಳನ್ನ ತುಂಬಾ ಮೆಚ್ಕೊಂಡು ಪುಸ್ತಕಗಳನ್ನೆಲ್ಲ ಬರೆದು ಅನುವಾದಗಳನ್ನೆಲ್ಲ ಮಾಡಿದ್ರು. ಈ ಲೆಫ್ಟ್ ಟು ರೈಟ್ ಅನ್ನೋ ಕಾನ್ಸೆಪ್ಟ್ ನ ನಾವ್ ಇವತ್ತು ಮೇಡಮ್ ಕೇಳಿದ ಅರ್ಥದಲ್ಲಿ ತಗೊಂಡ್ ಬಂದು ನಮಗೆ ಇಟ್ಟವರು ಎಂ ಎನ್ ರಾಯ್. ಎಂ ಎನ್ ರಾಯ್ ಅವರು ಪ್ರಕಾರ ಸಾತ್ವಿಕತೆ, ಧ್ಯಾನ, ತಪಸ್ಸನ್ನು ಹೇಳುವಂತ ಹಿಂದೂ ಚಿಂತನೆ ಅದು ಬಲಪಂಥ, ಪ್ರಗತಿ ವಿರೋಧಿ. ಅದೇ ಭಾರತವನ್ನು ನಾಶ ಮಾಡಕ್ಕೆ ಬರುವಂತ ಇಸ್ಲಾಮು ಅದು ಪ್ರಗತಿಪರ. ಒಂದು ಪುಸ್ತಕನೇ ಬರೀತಾರೆ, ಇಸ್ಲಾಂ ಎಷ್ಟು ಪ್ರಗತಿಪರ ಅಂತ ಎಂ ಎನ್ ರಾಯ್ ಪುಸ್ತಕ ಬರೀತಾರೆ. ರಾಯ್ವಾದ ಇತ್ತು ಕರ್ನಾಟಕದಲ್ಲಿ ಬಹಳ ಕಾಲ. ಅದು ಮೋಸ್ಟ್ಲಿ ಗಂಗಾಧರ ಚಿತ್ತಾಲ್ರ ಮೇಲೂ ಇತ್ತು ಅಂತ ಕಾಣುತ್ತೆ. ಅವರಿದ್ರು. ಆಮೇಲೆ ಇನ್ನೂ ಅನೇಕರು ಜಿ ಎಸ್ ಆಮೂರ್ ಸಾಹಿತಿಗಳು, ಅವ್ರ ಮೇಲೆಲ್ಲ ಬಹಳ ಪ್ರಭಾವ ಇತ್ತು. ಅದು ಅಂದ್ರೆ ಪರಂಪರೆಯನ್ನ ಇಟ್ಕೊಂಡು ಪರಂಪರೆಯಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವುದೇ ಲೆಫ್ಟ್ ಅಥವಾ ರೈಟ್ ಅಂದ್ರೆ ಆ ರೀತಿಯಾಗಿ ನೀವು ಬೋಸ್ ಅವ್ರನ್ನ ಮತ್ತೊಬ್ಬರನ್ನ ತಗೋಬಹುದು. ಬಟ್ ಈಗ ನಾವು ನೋಡ್ತಿರೋ ಅರ್ಥದಲ್ಲಿ ಇದೆಯಲ್ಲ, ಒಂದಂತೂ ಹೇಳ್ಬೋದು, ಬೋಸ್ ಅವರು ಕಮ್ಯುನಿಸ್ಟ್ ಆಗಿರ್ಲಿಲ್ಲ. ಆ ಪಾಯಿಂಟ್ ಅನ್ನು ಕ್ಲಿಯರ್ ಆಗಿ ಹೇಳ್ಬೋದು. ನಾವು ಕಮ್ಯುನಿಸ್ಟ್ ಪಕ್ಷಕ್ಕವರು ಅವ್ರಿಗೆ ಆಗ್ತಾನೆ ಇರಲಿಲ್ಲ, ಕಮ್ಯುನಿಸ್ಟ್ ವಿಚಾರಗಳು ಆಗ್ತಾನೆ ಇರಲಿಲ್ಲ ಅವ್ರಿಗೆ. ಭಾರತದಲ್ಲಿ ಕಮ್ಯುನಿಸ್ಟ್ ವಿಚಾರಗಳು ಏನ್ ನಡೀತು ಬಂಗಾಳದಲ್ಲಿ ಅದು ಅವರಿಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಹಾಗೆ ಈ ಒಂದು ವ್ಯತ್ಯಾಸವನ್ನ ನೋಡ್ಬೇಕು. ಮತ್ತೆ ನಾನು ಅನೇಕ ಉಪನ್ಯಾಸಗಳಲ್ಲಿ ಹೇಳಿರೋದು ಏನಂದ್ರೆ, ಭಾರತದಲ್ಲಿ ಲೆಫ್ಟ್ ಅಂತ ಇದೆ, ಎಡ ಅಂತಿದೆ, ಭಾರತದಲ್ಲಿ ಬಲ ಅಂತಿಲ್ಲ. ಸ್ಪಷ್ಟ ಅಭಿಪ್ರಾಯ. ಇಲ್ಲಿರೋ ಯಾರು ಬೇಕಾದ್ರೆ ಒಂದು ವಿಶೇಷ ಉಪನ್ಯಾಸನೇ ಮಾಡ್ಬೋದು. ಬಲಪಂಥವು ಇದೆಯೇ ಭಾರತದಲ್ಲಿ? ಎಡಪಂಥ ಇದೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಇದ್ದಾರೆ, ತ್ರಿಪುರಾದಲ್ಲಿದ್ದಾರೆ, ಬಂಗಾಳದಲ್ಲಿದ್ದಾರೆ, ಇನ್ನೂ ಅನೇಕ ಯೂನಿವರ್ಸಿಟಿಗಳಲ್ಲಿದ್ದಾರೆ. ಮಿಕ್ಕವ್ರು ಯಾರು? ನಾವು ಭಾರತೀಯ ಪರಂಪರೆಯ ಬೇರೆ ಬೇರೆ ಮಗ್ಗುಲುಗಳು, ಆಯಾಮಗಳನ್ನು ನಾವು ಉಪಾಸನೆ ಮಾಡ್ತಾ ಇದ್ದೀವಿ. ಒಬ್ಬರಿಗೆ ಒಂದು ವಿಚಾರ, ಒಬ್ಬರಿಗೆ ಕರ್ಮ ವಿಚಾರ ಇಷ್ಟ ಇರ್ಬೋದು, ಒಬ್ಬರಿಗೆ ಜ್ಞಾನ ಇರ್ಬೋದು, ಒಬ್ಬರಿಗೆ ಭಕ್ತಿ ಇರ್ಬೋದು, ಇನ್ನೊಬ್ಬರಿಗೆ ಸಾಮಾಜಿಕ ಸೇವೆ ಇರ್ಬೋದು, ಇನ್ನೊಬ್ಬರಿಗೆ ಪರಿಸರ ಇರ್ಬೋದು, ಇನ್ನೊಬ್ಬರಿಗೆ ಮತ್ತೊಂದು ಇರ್ಬೋದು. ಆ ರೀತಿಯಾಗಿದ್ದೀವಿ ಹೊರತು ಅವ್ರು ಲೆಫ್ಟ್ ಅನ್ನೋರು ಏನ್ ಮಾಡಿದ್ದಾರೆ ಅಂದ್ರೆ, ಲೆಫ್ಟ್ ಅಲ್ದೇ ಇದ್ದವರು ರೈಟ್ ಅಂತ ಹೇಳಿ. ನಾನು ಹೇಳೋದು ಲೆಫ್ಟ್ ಅಲ್ದೇ ಇದ್ದವರೆಲ್ಲ ಇಂಡಿಯನ್ಸ್, ಎಡಪಂಥ ಅಲ್ದೇ ಇದ್ದ ಮಿಕ್ಕವರೆಲ್ಲ ಭಾರತೀಯ. ಇಲ್ಲಿರೋದು ಎರಡೇ ಗುಂಪು. ನೀವು ಭಾರತೀಯ ಪ್ರಜ್ಞೆ, ಭಾರತೀಯ 10,000 ವರ್ಷಗಳ ವೈದಿಕ, ಜೈನ, ಬೌದ್ಧ, ಸನಾತನ ಸಂಸ್ಕೃತಿಯನ್ನು ಒಪ್ಕೊಳ್ಳೋರು ಎಲ್ಲರೂ ಪಕ್ಕಾ ಭಾರತೀಯರು. ಹಿಂದೂ ಅಂತ ಕರೆಯಲ್ವ ಅವ್ರನ್ನ, ಭಾರತೀಯ ಅಂತ ಕರೀಲೇಬೇಕಲ್ಲ. ಆ ಪರಂಪರೆಗೆ ಸಾವರ್ಕರು ಬರ್ತಾರೆ, ಬೋಸು ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾಕೆ ಅಂದ್ರೆ ಒಂದು ಹೇಳಿ ನಿಲ್ಲಿಸ್ತೀನಿ. ಬಂಗಾಳದಲ್ಲಿ ಅವ್ರು ಜೈಲಲ್ಲಿದ್ದಾಗ ದುರ್ಗಾ ಪೂಜೆ ಮಾಡೋದಿಕ್ ಬಿಡೋದಿಲ್ಲ ಅವ್ರಿಗೆ. ದುರ್ಗಾ ಪೂಜೆ ಮಾಡೋದಿಕ್ ಬಿಡದೆ ಅವ್ರಿಗೆ ನಾನು ಉಪವಾಸ ಮಾಡ್ತೀನಿ ಅಂತ ಅವರು ಅನೇಕ ದಿನಗಳು ಉಪವಾಸ ಮಾಡಿ ಯಶಸ್ವಿಯಾಗಿ ಅವರು ದುರ್ಗಾ ಪೂಜೆ ಮಾಡುವಂತೆ ಮಾಡ್ತಾರೆ. ಸೊ ದುರ್ಗಾ ಪೂಜೆ ಬೇಕು ಅನ್ನೋ ವ್ಯಕ್ತಿ ಲೆಫ್ಟಿಸ್ಟ್ ಅಂತೂ ಆಗಕ್ ಸಾಧ್ಯ ಇಲ್ಲ. ಮತ್ತೆ ರೈಟಿಸ್ಟ್ ಅನ್ನೋದು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ರೈಟಿಸ್ಟ್ ಅನ್ನೋದು ಲೆಫ್ಟಿಸ್ಟರ ಅಸಹನೆಯ ಕೂಸು. ನೀವು ಪಟಾಕಿ ಹೊಡೆಯಕ್ಕೆ ಶುರು ಮಾಡಿದ ತಕ್ಷಣ ಹಬ್ಬದಲ್ಲಿ ಇದರಿಂದ ಪರಿಸರ ಮಾಲಿನ್ಯ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪಾಪ ಪ್ರಜ್ಞೆ ತರ್ತಾರೆ. ಇದು ಅವರ ತಂತ್ರ. ಹಬ್ಬ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ, ಮಾಡ್ತೀರಾ, ಹಬ್ಬದಿಂದ ಈ ತರ ಆಗತ್ತಲ್ಲ ಅಂತಾರೆ. ನೀವು ಏನೋ ಒಂದು ಇದು ಮಾಡಕ್ ಹೋದ್ರೆ ಇದರಿಂದ ಪ್ರಾಣಿಗೆ ದೋಷ ಆಗತ್ತೆ. ಆಮೇಲೆ ಇನ್ನೊಂದು ಯಾವ್ದೋ ಕಮ್ಯುನಿಟಿಯವರು ಕುರಿನ, ಕೋಳಿನ ಅಥವಾ ಕುರಿನ 500,000 ಕಡೆ ಬಿಸಾಕ್ತಾರೆ. ಅದು ಓಕೆ, ಅವಾಗ ಈ ಸಮಸ್ಯೆ ಬರೋದಿಲ್ಲ. ಹಿಂದೂಗಳು ಮಾಡುವ ಎಲ್ಲಾ ಆಚರಣೆಗಳನ್ನು ದೋಷವನ್ನು ತೋರಿಸುವವರೇ ಲೆಫ್ಟಿಸ್ಟ್ಗಳು. ಅವರ ಆ ಒಂದು ಕುತಂತ್ರವನ್ನ ಮತ್ತು ಮಾನಸಿಕವಾಗಿ ಅವರು ಹೇರುವಂತಹ ಒಂದು ಬಂಧನವನ್ನ ಧಿಕ್ಕರಿಸಿ, ಅಯ್ಯೋ ಹೋಗಪ್ಪ, ನಮ್ಮನೆ ನಮ್ಮ ಅಜ್ಜಿ ತಾತ ಏನ್ ಮಾಡ್ತಿದ್ರು ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಪಾಡಿಗೆ ನಾವು, ಅದ್ರಿಂದ ಶ್ರೇಯಸ್ ಏನಾಗತ್ತೋ ಊರಿಗೆ, ನಮ್ಮ ಮನೆಗೆ, ಸಮಾಜಕ್ಕೆ ಅಂತ ಮಾಡ್ಕೊಂಡು ಹೋಗೋರೆಲ್ಲರೂ ಸಾಧಾರಣ ಹಿಂದೂಗಳು, ಭಾರತೀಯರು. ಹಾಗಾಗಿ ಈಗ ನಡೀತಿರೋ ಚರ್ಚೆ ಎಡ ಮತ್ತು ಬಲದ ಸಂಘರ್ಷ ಅಲ್ಲ. ನನ್ನ ಪ್ರಕಾರ ಎಡ ಮತ್ತು ಭಾರತೀಯ ಪ್ರಜ್ಞೆಯ ನಡುವಿನ ಸಂಘರ್ಷ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ನಾವು ಪೋಷಿಸಬೇಕಾಗಿರೋದು ಈ ಭಾರತೀಯ ಪ್ರಜ್ಞೆಗೆ
ಸಂಬಂಧಪಟ್ಟ ವಿಚಾರಗಳನ್ನು. ಅದಕ್ಕೆ ನಾವು ಈ 100-150 ವರ್ಷದ ಪೊಲಿಟಿಕಲ್ ಡಿಬೇಟ್ ದಾಟಬೇಕು. ಶಿವಾಜಿ ಕಾಲಕ್ಕೆ, ಇನ್ನೂ ಹಿಂದಕ್ಕೆ, ಅದ್ರ ಹಿಂದಿನ ಕಾಲ, ಉಪನಿಷತ್ ಕಾಲ, ವೇದಗಳ ಕಾಲ, ಪುರಾಣಗಳ ಕಾಲ, ಆ ಕಾಲದಲ್ಲಿ ನಮ್ಮ ಕೊಡುಗೆ ಏನು ಅಂತ ನಾವು ಭದ್ರವಾಗಿ ತಿಳ್ಕೊಂಡ್ರೆ ಅವಾಗ ನಮ್ಗೆ ಈ ರೀತಿಯ ಅಭಿಪ್ರಾಯಗಳು ಬರೋದಿಲ್ಲ. ಇದನ್ನ ನಾವು ನೋಡ್ರಿ, ಲೆಫ್ಟು ರೈಟು ಅಂತಿದ್ರೆ ಇನ್ನೂ ಒಂದ್ 2-3 ಡೈರೆಕ್ಷನ್ ಇಟ್ಕೋಬಹುದಲ್ಲ, ಫ್ರಂಟು ಬ್ಯಾಕು ಅಂತ ಇಟ್ಕೋಬಹುದು, ನಾರ್ತ್ ಸೌತ್ ಅಂತ ಇಟ್ಕೋಬಹುದು. ಅದು ಏನು ಉಪಯೋಗ ಆಗಲ್ಲ. ಮತ್ತೆ ಇನ್ನೊಂದು ತಿಳ್ಕೊಂಬಿಡಿ, ಯುರೋಪ್ ಕ್ರಿಯೇಟ್ ಮಾಡುವ ಕೆಟಗರಿ ಅಂತಾರೆ, ಅದು ದೊಡ್ಡ ಸಬ್ಜೆಕ್ಟ್ ಈಗ ಹೇಳಕ್ಕಾಗಲ್ಲ. ಫಿಲಾಸಫಿನಲ್ಲಿ ಕೆಟಗರಿ ಅಂತಾರೆ, ಪ್ರಭೇದ ಅಂತ ಕರೀತಾರೆ. ಕೆಟಗರಿ ತಪ್ಪಾಗಿದ್ರೆ ಕೆಟಗರಿ ಮಿಸ್ಟೇಕ್ ಅಂತ ಕರೀತಾರೆ. ಬಹಳ ಫೇಮಸ್ ಕಾನ್ಸೆಪ್ಟ್ ಅದು, ನೀವು ಹುಡುಕೋದು ಸಿಗುತ್ತೆ, ಕ್ಯಾಟಗರಿ ಮಿಸ್ಟೇಕ್. ಭಾರತದಲ್ಲಿರುವಂತದ್ದು ತಪ್ಪು ಏನಾಗಿದೆ ನಮ್ಮ ಪಬ್ಲಿಕ್ ಚರ್ಚೆಗಳಲ್ಲಿ ಅಂದ್ರೆ, ನಾವು ಇದೋ ಅದೋ ಅನ್ನುವಂತ 2 ಯೂನಿಟ್ಗಳಿಗೆ ನಮ್ಮನ್ನ ಸೀಮಿತ ಮಾಡ್ಕೊಳ್ತಾ ಇದ್ದೀವಿ. ನೀ ಲೆಫ್ಟ್ ರೈಟ್, ನಿಂಗೆ ಟೀ ಬೇಕೋ ಕಾಫಿ ಬೇಕು, ನಿಂಗೆ ಟೀನು ಬೇಡ, ಕಾಫಿನೂ ಬೇಡ, ಕಷಾಯ ಬೇಕು ಹೇಳ್ಬೋದಲ್ಲ. ಟೀನೂ ಬೇಡ, ಕಾಫಿನೂ ಬೇಡ, ಕಷಾಯನೂ ಬೇಡ, ನೀರು ಕೊಡು. ನಾನಾ ಕೆಟಗರಿಗಳಿದೆ ನಮ್ಮಲ್ಲಿ ಅಲ್ವಾ. ಇವ್ರು ಏನ್ ಮಾಡ್ತಿದ್ದಾರೆ ಪಶ್ಚಿಮದಲ್ಲಿ ಏನು ಅಂದ್ರೆ, ನೀನು ಮಹಿಳಾ ಪರಾಣ, ಮಹಿಳಾ ವಿರೋಧ, ಸಂವಿಧಾನ ಪರಾಣ, ಸಂವಿಧಾನ ವಿರೋಧ. ತಕ್ಷಣ ನಮ್ಗೊಂಥರ ಅಂಜಿಕೆ ಆಗುತ್ತೆ, ಯಾಕೆ ಬೇಕು ಅಂತ ಯಾವ್ದೊಂದು ಒಂದು ಪರ ಅಂತ ಹೇಳ್ತೀವಿ. ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ ಅಂತೆಲ್ಲ ಏರ್ಟೆಲ್ ಯಾವ್ದೋ ಸರ್ವಿಸ್ ನಲ್ಲಿ ಬರುತ್ತಲ್ಲ. ನಮ್ಮ ಪರಿಸ್ಥಿತಿ ಆಗಿದೆ. ಇನ್ನೂ 4 ಆಪ್ಷನ್ಸ್ ನ ಕೊಟ್ಟಿರೋದು ಭಾರತೀಯ, 2 ಆಪ್ಷನ್ಸ್ ಕೊಡೋದು ಯುರೋಪಿಯನ್ ಚಿಂತನೆ. ಇದನ್ನ ಒಪ್ಕೋಬೇಕು, ಅದು ಒಪ್ಕೋಬೇಕು, ಕ್ಯಾಪಿಟಲಿಸಮ್ ಒಪ್ಕೋಬೇಕು, ಕಮ್ಯುನಿಸಮ್ ಒಪ್ಕೋಬೇಕು, 2 ಒಪ್ಕೊಳ್ಳೇಬೇಕು. ನಮ್ದು ಹಂಗೇನಿಲ್ಲ, 2 ಮಾತ್ರ ನಾವು ಒಪ್ಕೋಬೇಕು ಅನ್ನುವ ಯಾವ ಮಿತಿನೂ ನಮ್ಮಲ್ಲಿಲ್ಲ. ಹಾಗಾಗಿ ಎಡ ಮತ್ತು ಬಲದ ಚರ್ಚೆ ಯುರೋಪಿಗೆ ಸೂಟ್ ಆಗುವಷ್ಟು ಚೆನ್ನಾಗಿ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದ ಚರ್ಚೆಗಳಿಗೆ ಅದು ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಡ ಇದೆ, ಅದು ಖಂಡಿತ ಎಡ ಇದೆ. ಅದು ಯಾವುದ್ರ ವಿರುದ್ಧ ಇದೆ ಅಂದ್ರೆ ಬಲದ ವಿರುದ್ಧ ಇಲ್ಲ, ಭಾರತೀಯ ಪರಂಪರೆಯ ವಿರುದ್ಧ ಇದೆ. ಹಾಗಾಗಿ ನಾವೆಲ್ಲ ಯಾವುದ್ರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಅಂದ್ರೆ ಎಡದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಭಾರತೀಯ ಪರಂಪರೆಯನ್ನು ಉಳಿಸ್ಕೊಳ್ಳಕ್ಕೆ ಹೋರಾಟ ಮಾಡ್ತೀವಿ. ಒಂದು ಲಕ್ಷಣೆ ಅಂದ್ರೆ ಪುರಾಣಗಳ ಕೃತಿಯನ್ನು ಕೇವಲ ಪ್ರತಿಗಾಮಿಗಳು ಮಾತ್ರ ಮಾಡ್ತಾ ಇಲ್ಲ, ಎಡಪಂಥೀಯರು ಮಾಡ್ತಾ ಇದ್ದಾರೆ, ಪುರಾಣ ಸೃಷ್ಟಿ ಮಾಡ್ತಿದ್ದಾರೆ. 2002ನೇ ಇಸ್ವಿ ಒಳಗೆ ಆ ಹೊತ್ತಿಗಾಗಲೇ ಒಂದು ಪುರಾಣ ತಂತ್ರ ಸೃಷ್ಟಿಯಾಗಿತ್ತು. ಮಹಾತ್ಮ ಗಾಂಧೀಜಿ ವೃತ್ತಾಸುರ ಗೋಡ್ಸೆ ಇಂದ್ರ ಗೋಡ್ಸೆ ಅವತಾರದೊಳಗೆ ಬಂದು ಧರ್ಮದ ಗ್ಲಾನಿಯನ್ನು ತರಿಸಿದ ಅಂತ ಒಂದು ಪುರಾಣ ಬಂದಿದೆ, ಮರಾಠಿ ಒಳಗೆ ಬಂದಿದೆ. ಅದಕ್ಕೆ ಪ್ರತಿರೋಧವಾಗಿ ಯಾರು ಎಡಪಂಥೀಯರು ಅಂತ ಹೇಳಿ ಗುರುತಿಸ್ಕೊಳ್ತಿದಾರೋ ಅವರು ಒಂದು ಪುರಾಣ ಬರೆದರು, ಪಂಚಮಹಾಪುರುಷ ಪುರಾಣ ಅಂತ ಬರೆದಾರೆ. ಈಗ ಪ್ರಿಂಟ್ ಆಗಿದೆ ಹಿಂದಿ ಒಳಗೆ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಆಮೇಲೆ ವಿನೋಬಾ ಭಾವೆ, ಜಯಪ್ರಕಾಶ್ ನಾರಾಯಣ, ಈ ರೀತಿ 5 ಮಂದಿ ಪಂಚಮಹಾಪುರುಷ ಪುರಾಣ ಅಂತ ಹೇಳ್ಕೊಂಡು 2002ನೇ ಇಸ್ವಿ ಒಳಗೆ ಪ್ರಿಂಟ್ ಆಗಿದೆ. ಅಂದ್ರೆ ಹೊರಗಡೆಗೆ ತೋರಿಸುವಾಗಿ ಮಾತ್ರ, ಅಂದ್ರೆ ಭ್ರಮೆ ಇರುವ ಸಲುವಾಗಿ ಮಾತ್ರ ಎಡಪಂಥ ಇಟ್ಕೊಂಡು ಒಳಗಿಂದ ಒಳಗವರು ಭಾರತೀಯರಾಗಿ ಇದ್ದಾರೆ. ಆದ್ರೆ ಬೇರೆ ಬೇಯಿಸ್ಕೊಳ್ಳೋ ಸಲುವಾಗಿ ಅವ್ರು ಇದನ್ನ ಮಾಡ್ಕೊಳ್ತಾ ಇದ್ದಾರೆ. ಮೂಲತಃವಾಗಿ ಎಂತ ನಾಸ್ತಿಕ ಇದ್ರೂ ಸಹಿತ ಮನೆ ಒಳಗೆ ನಮ್ಮ ನಾಸ್ತಿಕ ಇರೋದಿಲ್ಲ, ಹೊರಗಡೆಗೆ ವೇಷ ಹಾಕೊಂಡಿರ್ತಾನೆ. ಖಂಡಿತವಾಗಿ ಮನೆಯೊಳಗೆ ನಾಸ್ತಿಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನೆಯವ್ರಿಗೆ ಬಿಡೋದಿಲ್ಲ, ನಾಸ್ತಿಕ ಆಗ್ಲಿಕ್ಕೆ ಬಿಡೋದಿಲ್ಲ, ಖಂಡಿತ ಶಿಕ್ಷಣ ಬಿಡೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಹೊರಗಡೆ ತೋರಿಕೆಗೆ ಏನು ಅಂತಲ್ಲ, ತೋರಿಕೆಗೆ ಇರ್ತಕ್ಕಂಥ ಸುಮ್ಮನೆ ಹವಾ ಬಿಡ್ತಾ ಹೋಗೋದು. ಈ ಹಿನ್ನೆಲೆ ಒಳಗೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈ ನಮ್ ಬೇರೆ ಕತ್ತರಿಸಿ ಬೋನ್ಸಾಯಿ ಮಾಡಿ ಶೋಕೇಸ್ನಾಗ ಇರ್ತೇವಲ್ಲ, ಆ ಶೋಕೇಸ್ನಾಗ ಇಟ್ಟದನ್ನೇ ಸಂಸ್ಕೃತಿ ಅಂತ ಹೇಳ್ಕೊಂಡು ನಮಗೆ ಕಲಿಸ್ತಾ ಬಂದ್ಬಿಟ್ರು. ನಾವೆಲ್ಲರೂ ಈ ನಮ್ಮ ಏಜಿನವ್ರು ಎಲ್ಲರೂ ನಾವು ಇದನ್ನ ಸಂಸ್ಕೃತಿ ಬೇರೆ ಇದನ್ನ ಕಲ್ತವ್ರೆ. ನಾವು ಹುಡುಕ್ಲಿಕ್ಕೆ ಹೋದಂದ್ರೆ ಈ ಫಲಪಂಥೀಯ. ಈ ಒಂದು ಸಿಕ್ಕಾಟದೊಳಗೆ ನಮ್ಮ ಈ ಒಂದು ಸಂಘರ್ಷಮಯವಾದಂತ ವಾತಾವರಣದೊಳಗೆ ಏನಿದೆ ಅಲ್ಲ, ನಾವು ಬೇರಿಗೆ ನೀರು ಹಾಕ್ಲಿಬೇಕ್ರಿ. ಬೇರಿಗೆ ನೀರು ಹಾಕಿದ್ರೆ ಮಾತ್ರ ನಾಳೆ ನಮಗೆ ಊಟ. ಹೀಗಾಗಿ ಇವರು ಹೇಳಿದ್ರೆ ಇತಿಹಾಸದ ಹಿಂದೆ ಅಂತ ಹೇಳ್ಕೊಂಡು ಆ ಇತಿಹಾಸದ ಬೇರಿಗೆ ನಾವು ಅಟ್ಲೀಸ್ಟ್ ನೀರ್ ಹಾಕುವ. ಆ ನೀರ್ ಹಾಕಿದಪ್ಪ ಅಂತಂದ್ರೆ ಸಹಜವಾಗಿ ನಮ್ಗೆ ಪುಷ್ಪ ಸಿಗ್ತದೆ. ಆ ನೀರ್ ಹಾಕ್ತಕ್ಕಂಥ ಕ್ರಿಯೆ ಏನಿದೆ ಅಲ್ಲ, ಅದನ್ನ ಎಷ್ಟು ನಾವು ನಮ್ಮ ಸಂಪೂರ್ಣ ತನ್ಮಯತೆಯಿಂದ ಅಥವಾ ನಮ್ಮ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತೇವೆ ಅನ್ನೋದನ್ನ ನಾವು ಇಂಥ ಕಾರ್ಯಕ್ರಮದೊಳಗೆ ನಿರ್ಧಾರ ಮಾಡ್ಕೊಳ್ಬೇಕಾಗ್ತದೆ. ವಿಚಾರ ಮಾಡೋದಲ್ಲ, ನಿರ್ಧಾರ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಪುರಾಣಗಳನ್ನ ಅವರು ಸೃಷ್ಟಿ ಮಾಡ್ತಿದ್ದಾರೆ. ಭಾರತದಲ್ಲಿ ಪುರಾಣ ಸೃಷ್ಟಿ ಗಾಂಧೀಜಿನೂ ಒಂದು ಅವತಾರ ಪುರುಷ ಅಂತ ಮಾಡಿದ್ರು, ಅವರು ಖಂಡಿತವಾಗಿ ಮಾಡಿದ್ರು. ಅಂದ್ರೆ ಜನಸಾಮಾನ್ಯರಿಗೆ ಮುಟ್ಲಿ ಸಲುವಾಗಿ ಒಂದು ಪ್ರಭಾವ ಕಟ್ತಾರೆ. ಒಂದು ಬೇರೆ ಇಲ್ಲ. ಈ ಕಾರ್ಯಕ್ರಮವನ್ನ, 2 ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಕಿರಣ್ ಅವರು ಮತ್ತು ಅವರ ಸಂಗಡಿಗರು ಪ್ರಜ್ಞಾ ಪ್ರವಾಹದ ಒಂದು ವೇದಿಕೆಯಲ್ಲಿ ಸುಜ್ಞಾನ ಅಂತ ಮಾಡ್ಕೊಂಡಿದ್ದಾರೆ, ಉತ್ತರ ಕನ್ನಡದಿಂದಲೇ ಮಾಡಿದ್ದಾರೆ.
ತುಂಬಾ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಎಲ್ಲ ಮಿತ್ರರಿಗೆ ನಾನು ಶುಭವನ್ನು ಕೋರ್ತೀನಿ. ನಡೆಸಿಕೊಟ್ಟಿದ್ದಾರೆ. ಮೊದಲಾಗಿ ವಂದನಾರ್ಪಣೆಗಾಗಿ ಆಂತರ್ಯ ಮಾಡುವಂತರು ಹೊರಗಡೆ ಶ್ರೀ ಗುರುತಿರಮ್ಮ ಸರ್ಕಾರದ ಹಿಮಾಲಯಗಳಿಗೆ ಒಂದೇ ಭಾರತ ಮಾತ್ರ. ಭಾರತ ಮಾತೆಯ ಹೆಮ್ಮೆ ಪುತ್ರರಾದಂತಹ ಸುಭಾಷಿತರು ಅವರ ಜೀವನದ ಸಾಮರ್ಥ್ಯ ಸ್ಥಿತಿ ಇನ್ನೊಂದು ಬರಲಿ ಜ್ಞಾನವನ್ನು ಇದರ ಮೂಲಕ ಅನೇಕ ಮುಖ್ಯ ಸತ್ಯಗಳಿಗೆ ಶಿಕ್ಷಣ ರೆಗ್ಯುಲರ್ ಸಿಕ್ಕಿಲ್ಲ. ಅದೇ ನಮಗೆ ಈಗಾಗಲೇ ತಮ್ಮ ಜ್ಞಾನದ ಮೂಲಕ ನಮಗೆ ಜ್ಞಾನ ಶ್ರೀಮಂತರಿಗೆ ತಮ್ಮ ತಂಡದ ಪರವಾಗಿ ಹಾಗೆ ಈ ಸುಜ್ಞಾನ ಕಾರ್ಯಕ್ರಮಕ್ಕೆ ಧನ ಉಪಸ್ಥಿತಿಯನ್ನು ವಹಿಸಿದಂತಹ ಈ ನಾಡಿನ ಖ್ಯಾತ ಕನ್ನಡ ರತ್ನ ಯಾಕೆಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವಂತವರು ಇಂತಹ ಹಿರಿಯರಿಗೆ ಸಾಹಿತಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ಸಂವಾದ ಕಾರ್ಯಕ್ರಮದಲ್ಲಿ ಪುಸ್ತಕ ಅನಾವರಣ ಬರಬೇಕಾದ್ರೆ ಹಿರಿಯರ ಅನೇಕ ಜನ ಬರಲು ಅಂತಹ ಅಮೃತಮಯ ಕೈಗಳಿಂದ ನಮ್ಗೆಲ್ಲ ಸದವಕಾಶ ಒದಗಿ ಬಂದು ಅಂತಹ ಹಿರಿಯರಿಗೂ ಹಾಗೂ ಆಗಮಿಸಿದಂತಹ ಎಲ್ಲ ವಿಜ್ಞಾನ ಬಂಧುಗಳಿಗೂ ಆಗಮಿಸಿದಂತಹ ಸರ್ವರಿಗೂ ಸತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂತಹ ವಿಜ್ಞಾನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸದಾವಕಾಶವನ್ನು ನೀಡುವಂತಹ ಬ್ಲಡ್ ಬ್ಯಾಂಕಿನ ಡಾಕ್ಟರ್ ಮುರಳೀಗಿರಿ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಪ್ರಾರಂಭದಲ್ಲಿ ಉಪಹಾರದ ವ್ಯವಸ್ಥೆ ನೀಡಿದಂತಹ ಶ್ರೀಯುತರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಆಗಮಿಸಿದಂತಹ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಸಹಕಾರವನ್ನು ನೀಡಿ ವಿಶೇಷವಾಗಿ ನಾಲ್ಕನೇ ರಾಷ್ಟ್ರೀಯ ಚಿಂತನಾ ವೇದಿಕೆ ಮೂಲಕ ಇಂತಹ ಒಳ್ಳೆ ಜ್ಞಾನಸ್ತ್ರೀಯನ್ನ ಒಳಪಡಿಸ್ತಾ ಇರುವಂತಹ ಸುಜ್ಞಾನ ವೇದಿಕೆಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಸರ್ವರಿಗೂ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಕೊಡುಗೆಗಳನ್ನು ನೀಡ್ತಾರೆ. ಉತ್ತರ ಕನ್ನಡದಲ್ಲಿ ಪ್ರಪ್ರಥಮ IAS ಆಫೀಸರ್ SMK ಬೀಗನಾಯಕ ತಂದೆ ಯಾರಿಗೆ ದಿನ ಮುಂಬೈ ಅವಾಗ